ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ NKR ವಾಹಿನಿ. ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಎಂದಿನಂತೆ ನಾನಿದ್ದೀನಿ ಈ ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಿಮ್ಮ ಮನೆಮಗಳು ದಿವ್ಯಾ ಆಲೂರ್. ಇನ್ನು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು, ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಮಸ್ತೆ, ಧನ್ಯವಾದಗಳು. ಶ್ಲೋಕದೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸಿದ ಹಾಗೆ ಪಂಚಾಂಗ ಶ್ರವಣ ಮಾಡೋಣವಾ? ಓಂ ಶ್ರೀರಾಮ ಹೃದಯಾನಂದಂ ಭಕ್ತಕಲ್ಪಮಹೀರುಹಂ ಅಭಯಂ ವರದಂ ದೌರ್ಭ್ಯಾಂ ಕಲಯೇ ಮಾರುತಾತ್ಮಜಂ ಮನೋಜಗಮಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ, ಯಾರ್ಯಾರು ಆಗಸ್ಟ್ ತಿಂಗಳ 16ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಿ, ಇತರೆ ಸಂಭ್ರಮಾಚರಣೆಯಲ್ಲಿ ಏನಿದ್ದೀರಿ, ಅವರೆಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳು. ಭಗವಂತ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂಥೇಳಿ ಕೂಡ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾ, ಹಾಗೆಯೇ ಈ ವರ್ಷದ ಗೋಕುಲಾಷ್ಟಮಿಯ ಶುಭಾಶಯಗಳನ್ನು ಕೂಡ ನಿಮಗೆಲ್ಲರಿಗೂ ಸಹ ಸಲ್ಲಿಸ್ತೀನಿ. ಆರಂಭದಲ್ಲಿ ಒಂದು ಮಾತು. ಗೋಕುಲಾಷ್ಟಮಿಯನ್ನು ಕೃಷ್ಣ ಜಯಂತಿಯಾಗಿ ನಕ್ಷತ್ರದ ಪ್ರಕಾರ ಆಚರಣೆ ಮಾಡ್ತಕ್ಕಂಥವರಿಗೆ ರೋಹಿಣಿ ನಕ್ಷತ್ರ ನಾಳೆ ದಿವಸ ಇರತಕ್ಕಂಥದ್ದು. ಹಾಗಾಗಿ ನಕ್ಷತ್ರದ ಪ್ರಕಾರ ಆಚರಣೆ ಮಾಡ್ಕೊಳ್ತಕ್ಕಂಥವ್ರು ನಾಳೆ ಭಾನುವಾರ ದಿವಸ ಆಚರಣೆ ಮಾಡ್ಕೊಳ್ಳಿ. ಅಷ್ಟಮಿ ತಿಥಿ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯ ಪ್ರಕಾರ ಆಚರಣೆ ಮಾಡ್ಕೊಳ್ತಕ್ಕಂಥವ್ರು ಇವತ್ತೇ ಆಚರಣೆಯನ್ನು ಮಾಡಬೇಕಾಗತ್ತೆ. ಆಚರಣೆ ಮಾಡುವ ಕ್ರಮ ಇತ್ಯಾದಿಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಆರಂಭದಲ್ಲಿ ಇವತ್ತಿನ ಪಂಚಾಂಗದ ಕಡೆಗೆ ಒಂದ್ಸಾರಿ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಶ್ರಾವಣ ಮಾಸದ ಅಂದರೆ ದಕ್ಷಿಣಾಯನ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನ, ಶನಿವಾರ. ಇವತ್ತು ಕೃತಿಕಾ ನಕ್ಷತ್ರದಲ್ಲಿ ಇರತಕ್ಕಂಥವರು ಚಂದ್ರ. ಹಾಗೆ ಇವತ್ತು ಇರತಕ್ಕಂಥದ್ದು ವೃದ್ಧಿ ಅನ್ನುವಂಥ ಯೋಗ, ವೃದ್ಧಿ ಯೋಗ. ಇದರ ಜೊತೆಯಲ್ಲಿ ಇರತಕ್ಕಂಥದ್ದು ಬಾಲವ ಕರಣ. ಇದು ಇವತ್ತಿನ ಪಂಚಾಂಗದ ಸ್ಥಿತಿ. ಆದರೆ ಗ್ರಹ ಸಂಚಾರವನ್ನು ನೋಡಿದ್ರೆ, ಗ್ರಹಗತಿಯನ್ನು ನೋಡೋದಾದರೆ, ಇವತ್ತು ಸುಮಾರು 10 ಗಂಟೆವರೆಗೂ ಚಂದ್ರ ಮೇಷರಾಶಿಯಲ್ಲಿದ್ದು ನಂತರ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಕೃತಿಕಾ ನಕ್ಷತ್ರ 2ನೇ ಚರಣಕ್ಕೆ ಪ್ರವೇಶ ಮಾಡೋದ್ರ ಮುಖಾಂತರವಾಗಿ ವೃಷಭ ರಾಶಿಗೆ ಚಂದ್ರನ ಪ್ರವೇಶವಾಗುತ್ತೆ. ಮಿಥುನದಲ್ಲಿ ಗುರು ಶುಕ್ರರು, ಯಥಾ ಪ್ರಕಾರ ಕರ್ಕಾಟಕದಲ್ಲಿ ಬುಧಾದಿತ್ಯರು, ಸಿಂಹದಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವನು ಮಂಗಳ, ತುಲಾವೃಶ್ಚಿಕ ಧನು ಮಕರ ರಾಶಿಗಳು ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭ ರಾಶಿಯಲ್ಲಿರ್ತಕ್ಕಂಥ ರಾಹು ಮತ್ತು ಮೀನ ರಾಶಿಯಲ್ಲಿರ್ತವನು ಶನೈಶ್ಚರ. ಇದು ಇವತ್ತಿನ ಗ್ರಹ ಸ್ಥಿತಿ. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಇಂದಿನ ಸುದಿನ ಯಾರೆಲ್ಲರಿಗೂ ಒಳ್ಳೆ ದಿನ. ಯಾರೆಲ್ಲರೂ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಬೇಕು. ಗುರುಗಳೇ, ಮೇಷರಾಶಿಯೊಂದಿಗೆ ಪ್ರಾರಂಭಿಸೋಣ. ಆಗಲಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಧನಸ್ಥಾನಕ್ಕೆ ಪ್ರವೇಶ ಮಾಡ್ತಕ್ಕಂತಹ ಚಂದ್ರ ಮತ್ತಷ್ಟು ಧನ ಲಾಭವನ್ನು ಕೂಡ ಅನುಗ್ರಹಿಸ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಊಹಿಸಬಹುದಾಗಿರುತ್ತೆ. ಚೆನ್ನಾಗಿದೆ. ಸಾಡೆ ಸಾತಿಯ ಸ್ವಲ್ಪ ಮಟ್ಟಿನ ಬಾಧೆ ಅಂತೂ ಸಹಜವಾಗಿದ್ದೇ ಇದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವತ್ತು ಶನಿವಾರ ಕೂಡ ಇದೆ. ಹಾಗಾಗಿ ಆಂಜನೇಯನನ್ನು ದರ್ಶನ ಮಾಡತಕ್ಕಂಥದ್ದು ಅಥವಾ ಬನ್ನಿ ಮರ ಶಮಿ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಸೂರ್ಯನ ಕಿರಣ ಬರೋದಕ್ಕಿಂತ ಮೊದಲು ಬನ್ನಿ ಮರದ ಪ್ರದಕ್ಷಿಣೆಯನ್ನು, ಶನೇಶ್ವರ ದರ್ಶನವನ್ನು ಮಾಡೋದು ಬಹಳ ಶ್ರೇಷ್ಠ. ಅನಿವಾರ್ಯ ಪ್ರಸಂಗಗಳಲ್ಲಿ ಸ್ವಲ್ಪ ಮಟ್ಟಿಗೆ ಶನೈಶ್ಚರನ ಹೋರೆ ಇರುವಷ್ಟು ಹೊತ್ತು, ಸುಮಾರು 8 ಗಂಟೆಯ ಒಳಗೆ ಶನೈಶ್ಚರನ ದರ್ಶನಾದಿಗಳನ್ನು ಮಾಡ್ತಕ್ಕಂಥದ್ದು ಉತ್ತಮ. ಆಂಜನೇಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ವೃದ್ಧಿಯನ್ನು ನೋಡ್ಬೋದು. ಪೂರ್ಣ ಬಲಿಷ್ಠನಾಗಿರ್ತಕ್ಕಂಥ ಗುರುವಿನ ಬಲ ಅಂತಕ್ಕಂಥದ್ದು ಕೂಡ ಇದೆ. ತೃತೀಯ ರಾಶಿಯಲ್ಲಿ ಬುಧಾದಿತ್ಯ ಯೋಗ ಇದೆ. ಅರ್ಥಾತ್ ನಿಮ್ಮ ಬುದ್ಧಿವಂತಿಕೆ, ಚಾಕಚಕ್ಯತೆ, ಕೌಶಲ್ಯಗಳಿಂದ ಕೂಡ ಇವತ್ತು ಸಾಕಷ್ಟು ಲಾಭಗಳನ್ನು ನೋಡ್ಬೋದು. ತೃತೀಯಾಧಿಪತಿಯೇ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಮಾನಸಿಕವಾಗಿರ್ತಕ್ಕಂಥ ಧೈರ್ಯ ಸ್ಥೈರ್ಯಗಳನ್ನು ಕೂಡ ಇವತ್ತು ನೀವು ಹೊಂದಲಿಕ್ಕೆ ಅವಕಾಶ ಉಂಟು. ಒಟ್ಟಾರೆ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ. ಪಂಚಮ ಭಾವದಲ್ಲಿರ್ತಕ್ಕಂತಹ ಆ ಒಂದು ಮಂಗಳನ ಸ್ಥಿತಿಯನ್ನು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಯಾರಿಗೆ ಸರ್ಜರಿ ಅಂತಕ್ಕಂಥದ್ದು ಆಗಿದೆ ಅಥವಾ ಯಾವುದೋ ಒಂದು ವೈದ್ಯಕೀಯವಾಗಿರ್ತಕ್ಕಂಥ ಚಿಕಿತ್ಸೆ ಇತ್ಯಾದಿಗಳು ನಡೆದಿದೆ, ಅಂಥವ್ರಿಗೆ ಕೂಡ ಇವತ್ತು ಸಾಕಷ್ಟು ಚೇತರಿಕೆಯನ್ನು ಊಹಿಸಬಹುದಾಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೂಡ
ಸಾಕಷ್ಟು ಪ್ರಗತಿಯನ್ನು ಕೂಡ ನೋಡ್ಬೋದು. ಎಲ್ಲ ವಿಭಾಗಗಳಲ್ಲಿ ಇವತ್ತು ವೃಷಭ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ದಿನವಾಗಿ ಕಾಣುತ್ತೆ. ಸಮಸ್ಯೆ ಅಂತಕ್ಕಂಥದ್ದು ಬಂದರೆ ಕರ್ಮಭಾವದಲ್ಲಿರ್ತಕ್ಕಂಥ ರಾಹು, ಉದ್ಯೋಗದಲ್ಲಿರ್ತಕ್ಕಂಥವರಿಗೆ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಮಾತ್ರ ಸ್ವಲ್ಪ ಮಟ್ಟಿನ ಕಿರಿಕಿರಿ ಅಂತಕ್ಕಂಥದ್ದು ಊಹಿಸಬಹುದಾಗಿರುತ್ತೆ. ಮೇಲಧಿಕಾರಿಗಳಿಂದ ನಿಂದನೆ ಅಥವಾ ಅಪಖ್ಯಾತಿ, ಒಂದು ರೀತಿಯಲ್ಲಿ ಚುಚ್ಚು ಮಾತುಗಳು ಇತ್ಯಾದಿಗಳು ಕೂಡ ಕಾಣಿಸಿಬರುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟು ಸ್ವಲ್ಪ ಸಮಾಧಾನದಿಂದ ಇವತ್ತಿನ ದಿನವನ್ನು ಕಳೆತಕ್ಕಂಥದ್ದು ಬಹಳ ಸೂಕ್ತ. ಮಹಾವಿಷ್ಣುವನ್ನು ಧ್ಯಾನ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ. ಆರಂಭದಲ್ಲೇ ಹೇಳಿದ ಹಾಗೆ ಯಾವಾಗ ಮೇಷರಾಶಿಯಿಂದ ಚಂದ್ರ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ, ಆ ನಂತರದಲ್ಲಿ ಸ್ವಲ್ಪ ದುಡ್ಡು ಕಾಸಿನ ವಿಷಯದಲ್ಲಿ, ಶ್ರದ್ಧೆ, ಇಂಟ್ರೆಸ್ಟ್ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಇವತ್ತು ಒಂದು ಸ್ವಲ್ಪ ಓದು ಇತ್ಯಾದಿಗಳಲ್ಲಿ ಮನಸ್ಸು ಅಂತಕ್ಕಂಥದ್ದು ತಾದಾತ್ಮ್ಯತೆಯನ್ನು ಹೊಂದೋದು ಕಷ್ಟ. ಮಾನಸಿಕವಾಗಿರ್ತಕ್ಕಂಥ ಚಾಂಚಲ್ಯ ಕಾಣಿಸ್ತದೆ. ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿನ ಅನ್ಯಮನಸ್ಕ ಸ್ಥಿತಿ, ಮಾನಸಿಕವಾಗಿರತಕ್ಕಂಥ ಒಂದು ಇನ್ವಾಲ್ವ್ಮೆಂಟ್ ಅಂತಕ್ಕಂಥದ್ದು ಬರುವಂಥ ಲಕ್ಷಣ ಕಡಿಮೆ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಬೇಸರ ಅಂತ ಅನ್ನಿಸ್ಬಹುದು ಇವತ್ತಿನ ದಿನ. ಆದರೂ ಇಲ್ಲಿ ಏನಿದೆ ಅಂತಂದರೆ, ರಾಶಿಯಲ್ಲಿ ಗುರು ಶುಕ್ರರು ಇರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಧೈರ್ಯ ಸ್ಥೈರ್ಯಗಳನ್ನು ಹೊಂದಬೇಕಾಗತ್ತೆ. ಪಂಚಮಾಧಿಪತಿ ಕೂಡ ಹೌದು. ಪಂಚಮ ಅಂತಂದರೆ ಪ್ರಯತ್ನ ಅಂತಲೂ ಅರ್ಥ ಆಗುತ್ತೆ. ನಮ್ಮ ಪ್ರಯತ್ನ ಅಂತಕ್ಕಂಥದ್ದು ಕೂಡ ಬೇಕೇ ಬೇಕು. ಎಲ್ಲವನ್ನು ಗ್ರಹಗತಿಗಳೇ ನಿರ್ವಹಣೆ ಮಾಡೋದಾದ್ರೆ ನಾವೇನು ಮಾಡಬೇಕು? ಸುಮ್ಮನೆ ಕೂತ್ಕೊಂಡು ಮನೇಲಿ ಕೂತ್ಕೊಂಡ್ಬಿಟ್ಟು ನನಗೆ ಶುಕ್ರದಶೆ ಇದೆ, ನನಗೆ ಕೋಟಿಗಟ್ಟಲೆ ದುಡ್ಡು ಬರುತ್ತೆ, ಬರೋದಿಲ್ಲ. ಹೇಗೆ ಬರುತ್ತೆ? ಪ್ರಯತ್ನ ಮಾಡಬೇಕಲ್ವಾ? ಮನುಷ್ಯ ತನ್ನ ಪ್ರಯತ್ನವನ್ನು ಮಾಡಬೇಕು. ಷಟ್ಚಿಂತಸ್ತು ಮನುಷ್ಯಾಣಂ ಸಪ್ತಮಂ ದೈವಚಿಂತನಂ. ಹಾಗೆ ನಮ್ಮ ಪ್ರಯತ್ನಗಳನ್ನು 6 ಬಾರಿ ಮಾಡಬೇಕು. ಆ ನಂತರ ದೈವದ ಅನುಗ್ರಹ ಅಂತಕ್ಕಂಥದ್ದು ಆಗ್ತದೆ, ಪ್ರಾಪ್ತಿ ಆಗ್ತದೆ. ಬೇಕಾದ್ದು ಅಂದರೆ ಇಲ್ಲಿ ಯಾವ ದೇವರ ಅನುಗ್ರಹವನ್ನು ಪಡ್ಕೊಳ್ಬೇಕು ಮಿಥುನ ರಾಶಿಯವರು ಅಂತ ಕೇಳಿದ್ರೆ, ನಿಮ್ಮ ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾರಾಯಣ ಆಗ್ತಾನೆ. ರಾಶಿಯಲ್ಲಿ ಶುಕ್ರ ಬಂದಿದ್ದಾನೆ. ಹಾಗಾಗಿ ಲಕ್ಷ್ಮಿಯ ಸಹಿತನಾಗಿ ನಾರಾಯಣನನ್ನು ಆರಾಧನೆ ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತು 4-5 ವಿಚಾರಗಳಲ್ಲಿ ಒಳ್ಳೆಯ ಒಂದು ಲಕ್ಷಣವನ್ನು ಊಹಿಸಬಹುದು. ಮೊದಲನೇದಾಗಿ ಇವತ್ತು ಮಾನಸಿಕವಾಗಿರ್ತಕ್ಕಂಥ ಸಮಾಧಾನ, ಬೇರೆಯವರಿಂದ ಸಪೋರ್ಟ್ ಅಂತಕ್ಕಂಥದ್ದು ಸಿಗುವಂಥ ಲಕ್ಷಣ. ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಹೊರಡಬೇಕಾಗಿದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಪೋರ್ಟ್ ಅನ್ನುವಂಥದ್ದು ಬೇಕು. ಯಾರು ಸಪೋರ್ಟ್ ಕೊಡ್ತಾರಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾಗ, ಅನಿರೀಕ್ಷಿತವಾಗಿ ತಾಯಿ ಸಂಬಂಧವಾಗಿರ್ತಕ್ಕಂಥ ಬಂಧುಗಳಿಂದ ನಿಮ್ಮ ಒಂದು ಮಾನಸಿಕವಾಗಿ ಏನು ಸಹಕಾರ, ಮಾರಲ್ ಸಪೋರ್ಟ್ ಅಂತ ಹೇಳ್ತಾರಲ್ಲ, ಆ ಮಾರಲ್ ಸಪೋರ್ಟ್ ಅಂತಕ್ಕಂಥದ್ದು ಒದಗಿ ಇವತ್ತಿನ ದಿನವನ್ನು ಒಂದು ಸುಸೂತ್ರವಾಗಿ ನಡೆಸಲಿಕ್ಕೆ ಅಥವಾ ಸುಲಲಿತವಾಗಿ ಇವತ್ತಿನ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಎಲ್ಲ ಅವಕಾಶಗಳು ಕಾಣಿಸುತ್ತೆ. ಆದರೂ ಅಷ್ಟಮದ ರಾಹು ಚಂದ್ರನಿಗೆ ಕರ್ಮಕ್ಕೆ ಬಂದುಬಿಡ್ತಾನೆ. ಹಾಗಾಗಿ ಅರ್ಥ ಏನು ಅಂತಂದರೆ, ಏನೋ ಸ್ವಲ್ಪ ಅಷ್ಟೆಲ್ಲ ಸಪೋರ್ಟು ಸಹಕಾರ ಇದ್ದರೂ ಕೂಡ ಧೈರ್ಯದ ಕೊರತೆ ಅಂತಕ್ಕಂಥದ್ದು ಕಾಣಿಸುತ್ತೆ. ಯಾಕೆ ಅಂದರೆ ಯಾವುದೋ ಒಂದು ರೀತಿಯಾಗಿ ಮಾನಸಿಕವಾಗಿ ನಿಮಗೊಂದು ಭಯವೋ ಅಥವಾ ಒಂದು ಹಿಂಜರಿಕೆಯೋ ಅಥವಾ ಒಂದು ಸಂಕೋಚವೋ, ಇರುಸು ಮುರುಸು ವಾತಾವರಣವೋ ಇವೆಲ್ಲವನ್ನು ಅದು ಸೂಚಿಸ್ತದೆ. ಗುರುಗಳೇ, ಕ್ಷೇತ್ರ ಮಹಿಮೆಯಲ್ಲಿ ಇವತ್ತೇನು ತಿಳಿಸ್ತಾ ಇದ್ದೀರಾ? ಕ್ಷೇತ್ರ ಮಹಿಮೆಯಲ್ಲಿ ಇವತ್ತು ಒಂದು ಅದ್ಭುತವಾದಂತಹ ಸನ್ನಿಧಾನದ ಕಡೆ ಗಮನ ಹರಿಸೋಣ. ಎಲ್ಲೆಲ್ಲೋ ಕರ್ಕೊಂಡು ಹೋಗಿದ್ದೀವಿ ನಮ್ಮ ಜನರನ್ನು, ಮಾತಿನಲ್ಲಿ ಗೊರವನಹಳ್ಳಿ ಇತ್ಯಾದಿ ಬೇರೆ 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 ಬೇರೆ. ಇವತ್ತು ಪುನಃ ಬೆಂಗಳೂರಿಗೆ ಕರ್ಕೊಂಬರೋಣ. ಈ ಬೆಂಗಳೂರು ಒಂದು ಕಾಲದಲ್ಲಿ 3-4 ನದಿಗಳನ್ನು ಹೊಂದಿತ್ತು. ಅದರಲ್ಲಿ 2 ನದಿಗಳು ಪ್ರಧಾನವಾಗಿದ್ದಿದ್ದು, ಒಂದು ಪಶ್ಚಿಮ ವಾಹಿನಿ ಅಂತಕ್ಕಂಥ ನದಿ, ಮತ್ತೊಂದು ಎಲ್ಲರಿಗೂ ಗೊತ್ತಿರತಕ್ಕಂಥ ವೃಷಭಾವತಿ ಅಂತಕ್ಕಂಥ ನದಿ. ಎಷ್ಟು ಅದ್ಭುತವಾಗಿ ಹಾಳು ಮಾಡಿದ್ದೀವಿ ನಾವು ಅಲ್ವಾ? ಹಾಳು ಮಾಡೋದ್ರಲ್ಲಿ ನಾವು ಎಕ್ಸ್ಪರ್ಟ್ ಬಿಡಿ, ಅದರಲ್ಲೇನು ಮಾತೇ ಇಲ್ಲ. ಇವತ್ತು ವೃಷಭಾವತಿ ಏನಾಗಿದೆ ಅಂದರೆ ಅಲ್ಲಿ ಹೋದ್ರೂ ಮೂಗು ಬಿಡೋಕ್ಕಾಗೋದಿಲ್ಲ, ಮೂಗು ಮುಚ್ಕೋಬೇಕಾದ ಪ್ರಸಂಗ, ಮಾಸ್ಕ್ ಕೂಡ ಕೆಲಸ ಮಾಡೋದಿಲ್ಲ, ಅಷ್ಟು ಅದ್ಭುತವಾಗಿ ಇಟ್ಕೊಂಡಿದ್ದೀವಿ. ಆ ವೃಷಭಾವತಿ ಮತ್ತು ಪಶ್ಚಿಮ ವಾಹಿನಿ 2 ನದಿಗಳ ಸಂಗಮ ಸ್ಥಾನವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಒಂದು ಕಾಲದಲ್ಲಿ ಇತ್ತು ಇಲ್ಲಿ. ಇವತ್ತು ಕ್ಷೇತ್ರ ಇದೆ, ಆ ಒಂದು ಪಾವಿತ್ರ್ಯತೆಯನ್ನು ನಾವು ಉಳಿಸ್ಕೊಂಡಿಲ್ಲ. ಅನೇಕ ಪುಣ್ಯಕ್ಷೇತ್ರಗಳನ್ನು ನಾವು ಹೀಗೆ ಹಾಳು ಮಾಡ್ಕೊಳ್ತಾ ಬಂದಿದ್ದೇವೆ. ಮುಂದೇನಾಗ್ತದೆಯೋ ಭಗವಂತನಿಗೆ ಗೊತ್ತು. ಈಗಲಾದರೂ ಎಚ್ಚೆತ್ಕೊಂಡು ಸರಿ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನಮ್ಮ ಮುಂದಿನ ಒಂದು ಪೀಳಿಗೆಗೆ ಅದನ್ನು ಉಳಿಸುವಂಥ ಪ್ರಯತ್ನ ಮಾಡ್ಬೋದು. ಅದಿಲ್ಲ ಅಂತ ನಿತ್ತಂತೆ ಹೀಗೆ ಆಗುವಂಥ ಪ್ರಸಂಗ ಬರಬಹುದು ಮುಂದೆ, ಗೊತ್ತಿಲ್ಲ, ನೋಡೋಣ. ಆದಷ್ಟು ಭಗವಂತ ಅದಕ್ಕೊಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೇಳೋವನ್ನು ಕೇಳ್ತಾ
ಅವನ ವಿಚಾರವನ್ನು ನೋಡೋಣ. 14-15ನೇ ಶತಮಾನದ ಆರಂಭದ ಒಂದು ಕ್ಷೇತ್ರ. ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಅಲ್ಲಿಗೆ? 600 ವರ್ಷಗಳ ಹಿಂದಿನ ಕ್ಷೇತ್ರ. ಅದಕ್ಕಿಂತ ಹೆಚ್ಚು ವರ್ಷಗಳ ಹಳೆಯ ಒಂದು ಆಂಜನೇಯನ ಕ್ಷೇತ್ರ ಇದು. ನಮ್ಮ ಜನರಿಗೆ ಎಲ್ಲ ಗೊತ್ತಿದೆ, ಆದರೂ ಎಲ್ಲಿರ್ಬೋದು ಅಂತ ಒಂದು ತಲೆ ಒಳಗೆ ಹುಳ ಬಿಟ್ಕೊಳ್ತಾ ಇರ್ತಾರೆ. ಇಷ್ಟೊತ್ತಿಗೆ ಗೊತ್ತಾಗ್ತದೆ ಮುಂದೆ. ಈ ಕ್ಷೇತ್ರದಲ್ಲಿ ಬಹಳ ವಿಶೇಷ ಏನಪ್ಪ ಅಂತಂದರೆ, ನಾವು ಅನೇಕ ಕ್ಷೇತ್ರಗಳಲ್ಲಿ ನೋಡ್ತೇವೆ ಆಂಜನೇಯನಿಗೆ ಗದೆ ಇರ್ತಕ್ಕಂಥದ್ದು. ಇಲ್ಲಿ ಆಂಜನೇಯನಿಗೆ ಗದೆ ಇಲ್ಲ. ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ಆಂಜನೇಯನ ಬಿಂಬದಲ್ಲಿ ಮೀಸೆ ಇರ್ತಕ್ಕಂಥದ್ದು ಬಹಳ ಅಪರೂಪ. ಇಲ್ಲಿರ್ತಕ್ಕಂತಹ ಆಂಜನೇಯನ ವಿಗ್ರಹದಲ್ಲಿ ಮೀಸೆ ಕೂಡ ಇದೆ, ಬಾಲದಲ್ಲಿ ಗಂಟೆ ಇದೆ, ಎದುರುಮುಖಿಯಾಗಿ ಚತುರ್ಮುಖಿ ಅಂತೇಳಿ ಹೇಳ್ತಕ್ಕಂಥದ್ದು. ಆ ಮುಖಿಯಾಗಿ ನಿಂತಿರ್ತಕ್ಕಂತಹ ಆಂಜನೇಯ, ಕೈಯಲ್ಲಿ ಕಮಲವನ್ನು ಹಿಡಿದಿರ್ತಕ್ಕಂತಹ ಆಂಜನೇಯ, ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಬಿಂಬ ಇದು, ವಿಗ್ರಹ. ವ್ಯಾಸ ಮುನಿಗಳು ಅಂತ ಹೇಳ್ತಕ್ಕಂಥವರು ವೈಷ್ಣವ ಪರಂಪರೆಯಲ್ಲಿ ಬರ್ತಕ್ಕಂತಹ ಯತಿಗಳವರು. ಸಂತರು ಹೌದು, ಸಾಧಕರು ಹೌದು, ತಪಸ್ವಿಗಳು ಹೌದು, ಮಹಾತ್ಮರು ಹೌದು, ಮಹಂತರು ಹೌದು. ಅಂತಹ ಒಬ್ಬ ಯತಿಗಳಿಂದ 14ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಬಿಂಬದ ಸನ್ನಿಧಾನ ಅದು. ಅಲ್ಲಿ ಇದ್ದಂತಹ ವೃಷಭಾವತಿ ಮತ್ತು ಪಶ್ಚಿಮವಾಹಿನಿ ನದಿ ಸಂಗಮದ ಒಂದು ಜಾಗದಲ್ಲಿ, ಈ ಒಂದು ಸ್ಥಾನದಲ್ಲಿ ದೇವತಾ ಬಿಂಬ ಆಂಜನೇಯನ ಒಂದು ವಿಗ್ರಹ ಸ್ಥಾಪನೆ ಆಯಿತು. ಆ ವಿಗ್ರಹಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಗುಡಿ ಇತ್ಯಾದಿಗಳು ಇರಲಿಲ್ಲ. ಬಯಲಿನಲ್ಲಿ ಆರಂಭದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಅವನಿಗೆ ಬಯಲಿನ ಆಂಜನೇಯ, ಯಾವಾಗಲೂ ಗಾಳಿಯಲ್ಲಿಯೇ ಇರ್ತಕ್ಕಂಥದ್ದಾದ್ದರಿಂದ ಅಂದಾಜಾಗುತ್ತೆ. ಇಷ್ಟೊತ್ತಿಗಾಗಲಿ ಜನರಿಗೆ ಸ್ವಲ್ಪ ಅಂದಾಜಾಗಿರುತ್ತೆ ಯಾವ ದೇವಸ್ಥಾನ ಅಂಥೇಳಿ. ಗಾಳಿ ಆಂಜನೇಯ ಅಂತ ಕೂಡ ಅವನಿಗೆ ಇವತ್ತೂ ಕೂಡ ಜನ ಕರೀತಕ್ಕಂಥದ್ದು. ಮೈಸೂರು ರೋಡ್ನಲ್ಲಿದೆ, ನಮ್ಮ ಜನರಿಗೆಲ್ಲ ಗೊತ್ತಿದೆ ಕೂಡ ಅನೇಕರಿಗೆ, ಗಾಳಿ ಆಂಜನೇಯನ ದೇವಸ್ಥಾನ. ಈ ಸನ್ನಿಧಾನದ ವಿಶೇಷ ಏನು? ಈ ಗಾಳಿ ಅಂತಕ್ಕಂಥದ್ದನ್ನು ಕೇವಲ ನಾವು ಒಂದು ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಬರಲ್ಲ. ಅವನು ಬಯಲಿನಲ್ಲಿದ್ದಾನೆ, ಗಾಳಿ ಬೀಸುತ್ತೆ, ಹಾಗಾಗಿ ಗಾಳಿ ಆಂಜನೇಯ. ಎರಡನೇದು ಯಾವುದು ಅಂತಂದರೆ, ಗಾಳಿ ಅಂತಂದರೆ ವಾಯುದೇವರ ಅಂಶಾವತಾರಿಯಾಗಿರ್ತಕ್ಕಂಥವನು, ಅಥವಾ ವಾಯುದೇವರ ರೂಪ, ಪ್ರಾಣ ರೂಪವಾಗಿರ್ತಕ್ಕಂಥವನು, ವಾಯುಪುತ್ರ. ಹಾಗಾಗಿ ಗಾಳಿ ಆಂಜನೇಯ. ಮತ್ತೆ ಮೂರನೇದು ಚೋರಾದಿ ದುಷ್ಟ ಭಯನಾಶನಂ ಅಂತ. ಕಳ್ಳರು ಅಥವಾ ಭೂತ ಪ್ರೇತಾದಿಗಳು, ದುಷ್ಟರು ಮೊದಲಾಗಿರ್ತಕ್ಕಂಥದ್ದು ಗಾಳಿ ಅಂತೇಳಿ ಅನೇಕರು ಹೇಳ್ತಾರಲ್ಲ. ಗಾಳಿ ಸಂಚಾರ ಏನಾಗಿದೆ? ಅದು ಗಾಳಿ ಬಡಿದಿದೆ, ಗಾಳಿ ಸೋಂಕಾಗಿದೆ ಇತ್ಯಾದಿಗಳೆಲ್ಲ ಹೇಳ್ತಾರಲ್ಲ. ಆ ಗಾಳಿಯನ್ನು ಕೂಡ ಇವನು ನಿವಾರಣೆ ಮಾಡ್ತಕ್ಕಂಥವನು. ಹಾಗಾಗಿಯೂ ಕೂಡ ಇವನು ಗಾಳಿ ಆಂಜನೇಯ. ಆಂಜನೇಯ ಎಲ್ಲ ಕ್ಷೇತ್ರದಲ್ಲೂ ಇರ್ತಕ್ಕಂಥವನು ಗಾಳಿ ಆಂಜನೇಯನೇ. ಇದನ್ನು ನಾವು ಬಹಳ ಮುಖ್ಯವಾಗಿ ತಿಳ್ಕೋಬೇಕು. ಇಲ್ಲಿ ಯಾಕೆ ಅದು ಅಂತಂದರೆ, ಬಯಲಿನಲ್ಲಿದ್ದಂತಹ ಆಂಜನೇಯ. ಒಂದು ಐತಿಹ್ಯ ಇರೋದೇನೆಂದರೆ, ಗಾಳಿಯಲ್ಲೇ ಇದ್ದ ಅವನು ಅಂತ ಕೂಡ ಹೇಳಲಾಗತ್ತಲ್ಲ. ಹೌದು, ಗಾಳಿಯಲ್ಲೇ ಇದ್ದ ಅಂತಂದರೆ ನಾವು ಚೂರು ಯೋಚನೆ ಮಾಡಬೇಕು. ಯಾವ ಒಂದು ಭೂಮಿಯ ಸ್ಪರ್ಶವಿಲ್ಲದೆ ಅಂತರದಲ್ಲಿ ಇಲ್ಲದಿದೆಯಲ್ಲ, ಆ ಒಂದು ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಮಾತ್ರ ಸಾಧ್ಯ. ಪ್ರಾಣಾಯಾಮ ಅಂತಕ್ಕಂಥ ಒಂದು ಕ್ರಮ ಇದೆ. ಅನೇಕರಿಗೆ ಅದ್ರ ಬಗ್ಗೆ ಹೆಸರು ಮಾತ್ರ ಕೇಳಿರ್ತಾರೆ. ಪ್ರಾಣಾಯಾಮದಲ್ಲಿ ಅನೇಕ ವಿಧಿಗಳಿದೆ. ಕೆಲವು ವಿಧಿಗಳನ್ನು ನಾವು ಅನುಷ್ಠಾನ ಮಾಡಿದ್ರೆ, ಆಚರಣೆ ಮಾಡಿ ಸಿದ್ಧಿ ಮಾಡಿಕೊಂಡ್ರೆ, ನಮ್ಮ ಶರೀರವನ್ನು 10ಗಿಂತ ಹಗುರ ಮಾಡ್ಬೋದು. ನಾವು ಕೂಡ ಗಾಳಿಯಲ್ಲಿ ತೇಲ್ಬೋದು. ಹಿಂದೆಲ್ಲ ದೊಡ್ಡ ದೊಡ್ಡ ಸಾಧಕರುಗಳು ಆಕಾಶ ಮಾರ್ಗದಲ್ಲಿ, ಶಂಕರಾಚಾರ್ಯರ ಕಥೆಯಲ್ಲಿ ಕೇಳ್ತೇವೆ ನಾವು. ಆಕಾಶ ಮಾರ್ಗದಲ್ಲಿ ಅವರು ಬದ್ರಿಕಾಶ್ರಮಕ್ಕೆ ಹೋದರು, ಅಲ್ಲಿಂದ ಇಡೀ ದೇಶ ಸಂಚಾರವನ್ನು ಮಾಡಿದ್ರೆಲ್ಲ ಬರ್ತದೆಯಲ್ಲ. ಹೇಗೆ ಅಂತಂದರೆ, ಅದು ಒಂದು ಸಿದ್ಧಿ, ಯೋಗ ಸಿದ್ಧಿಯಿಂದ ಸಾಧ್ಯ. ಸುತ್ತೂರಿನ ಹಿಂದಿನ ಶ್ರೀಗಳು ಅವರು ನೀರಿನ ಮೇಲೆ ನಡೀತಿದ್ರು ಅಂತೇಳಿ. ಆ ಒಂದು ಸಾಧನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಕೇವಲ ಸಾಧನೆ, ಅಲ್ಲಿ ಸ್ಥಾಪಿಸಿರ್ತಕ್ಕಂಥ ವ್ಯಕ್ತಿ ಏನಿರ್ತಾರೆ ಅವರು ಮಹಾತ್ಮರಾಗಿರ್ಬೇಕು. ಯಾವುದೇ ಕ್ಷೇತ್ರ ಒಂದು ಸಿದ್ಧಿಯನ್ನು ಪಡಿಬೇಕು, ಅಥವಾ ಆ ಭೂಮಿಯಲ್ಲಿ ಆ ಒಂದು ಜಿಯೋಗ್ರಫಿಕಲ್ ಎನರ್ಜಿ ಅಂತ ಹೇಳ್ತೀವಲ್ಲ ನಾವು, ಆ ಭೌಗೋಳಿಕವಾಗಿರ್ತಕ್ಕಂತಹ ದೇವತಾ ಚೈತನ್ಯ ಇದ್ದಲ್ಲಿ ಮಾತ್ರವೇ ಆ ಒಂದು ತತ್ವ ಅಂತಕ್ಕಂಥದ್ದು ಅಲ್ಲಿ ನೆಲೆ ನಿಲ್ಲೋದು. ಅದಿಲ್ಲ ಅಂದರೆ ಯಾವುದೇ ತತ್ವ ಎಲ್ಲೂ ನೆಲೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಆಂಜನೇಯನ ತತ್ವ ನೆಲೆ ನಿಂತಿದೆ
ಅಲ್ಲಿ ಇವತ್ತಿಗೂ ಕೂಡ ಎಷ್ಟು ವರ್ಷ ಆಯಿತು, 1400ನೇ ಇಸವಿ ಅಂತ ಒಂದು ಅಂದಾಜು ಹಿಡಿದ್ರೆ ಹಿಂದೆ ಮುಂದೆ, ಇವತ್ತು 2025 ಅಂತಂದರೆ ಸುಮಾರು 600 ವರ್ಷಕ್ಕಿಂತ ಹೆಚ್ಚು ಕಾಲ ಆಯಿತು. 600 ವರ್ಷಕ್ಕಿಂತಲೂ ಹೆಚ್ಚು ಕಾಲದಿಂದಲೂ ಕೂಡ ಆರಾಧನೆ ನಡೀತಾ ಇದೆ. ಅಲ್ಲಿ ಭಕ್ತರು ಹೋಗ್ತಿದ್ದಾರೆ, ಇವತ್ತಿಗೂ ಸನ್ನಿಧಾನ ಇದೆ, ಭಕ್ತರ ಇಷ್ಟಾರ್ಥಗಳು ಈಡೇರ್ತಾ ಇದೆ. ಇವೆಲ್ಲವೂ ಇದೆ ಅಂತಂದರೆ ಅಲ್ಲಿ ದೇವತಾ ಚೈತನ್ಯ ಉಂಟು ಅನ್ನೋದಕ್ಕೆ ಸಾಕ್ಷಿ. ಅದಿಲ್ಲ ಅಂತಂದರೆ ಬೇಕಾದಷ್ಟು ದೇವಸ್ಥಾನಗಳನ್ನು ನಾವು ಭಾರತೀಯರು ಇವತ್ತು ಹಾಳು ಮಾಡ್ಕೊಂಡ್ಬಿಟ್ಟಿದ್ದೇವೆ. ನಮ್ಮದಾಗಿರ್ತಕ್ಕಂಥ ದುರ್ಬುದ್ಧಿಯಿಂದಲೋ ಅಥವಾ ಸೋಮಾರಿತನದಿಂದಲೋ, ಒಟ್ಟಾರೆ ನೆಗ್ಲಿಜೆನ್ಸಿ ಅಂತ ಹೇಳ್ತಾರೆ, ಅಜ್ಞಾನ ಇತ್ಯಾದಿಗಳಿಂದಾಗಿ ನಾವು ಆಲ್ರೆಡಿ ಅನೇಕ ಕ್ಷೇತ್ರಗಳನ್ನು ಕಳ್ಕೊಂಡಿದ್ದೇವೆ. ಈ ಥರದ ಕೆಲವು ಸನ್ನಿಧಾನ ಇರತಕ್ಕಂತಹ ಕ್ಷೇತ್ರಗಳನ್ನಾದರೂ ನಾವು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ನಮ್ಮ ಮುಂದಿನ ಪೀಳಿಗೆಯವರಿಗೆ ಉಳಿಸ್ಬೇಕು. ಮೊದಲು ದೇವಸ್ಥಾನದ ಪಾವಿತ್ರ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಈ ಪ್ರಯತ್ನಗಳನ್ನು ಮಾಡಬೇಕು ಅನ್ನೋಂಥದ್ದು ತಲೆಯಲ್ಲಿ ಇಟ್ಕೊಳ್ಳೋಣ. ಇನ್ನು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಗಾಳಿ 3 ರೀತಿಯಲ್ಲಿ ನಾವು ಗಮನಿಸಬೇಕು. ಅವನು ಅಂತರದಲ್ಲಿ ನಿಂತಿತ್ತು, ವಿಗ್ರಹ ಈಗ ಪ್ರತಿಷ್ಠಾಪನೆ ಆಗಿದೆ ಇತ್ಯಾದಿಗಳೆಲ್ಲ ಒಂದು ತಾತ್ವಿಕವಾದ ಸೈಡಲ್ಲಿ ಇರಲಿ. 2 ಗಾಳಿಗಳನ್ನು ನೋಡಬೇಕು. ಮೊದಲನೇದು ಪ್ರಾಣ. ಪ್ರಾಣ ಅಂತಂದರೆ ಪ್ರಾಣವಾಯು ಅಂತ ಅರ್ಥ. 2ನೇದು ಗಾಳಿ ಅಂತಂದರೆ ದುಷ್ಟಶಕ್ತಿಗಳು ಅಂತ ಅರ್ಥ. 2 ವಿಚಾರದಲ್ಲಿ ಯಾವಾಗ ನಮ್ಮ ಒಳಗಿನ ಪ್ರಾಣವಾಯು ಅಂತಕ್ಕಂಥದ್ದು ಚೈತನ್ಯಪೂರಿತವಾಗ್ತದೆ, ಪ್ರಾಣಿಕ್ ಎನರ್ಜಿ ಅಂತ ಕೂಡ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಯಾವಾಗ ನಮ್ಮ ಒಳಗಿನ ಪ್ರಾಣವಾಯು ಚೈತನ್ಯ ಅಂತಕ್ಕಂಥದ್ದು ತೇಜಃಪುಂಜವಾಗ್ತದೆ, ಶಕ್ತಿಶಾಲಿ ಆಗ್ತದೆ, ಆವಾಗ ಈ ಹೊರಗಿನ ಗಾಳಿಗಳು ನಮ್ಮ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಮಾಡೋದಿಲ್ಲ, ಆತಂಕವನ್ನು ತೊಂದರೆಯನ್ನು ಕೊಡೋದಿಲ್ಲ. ಹಾಗಾಗಿ ಈ ಒಂದು ಆರಾಧನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಆಂಜನೇಯನ ಆರಾಧನೆ, ಇದು ವಾಯುತತ್ವದ ಆರಾಧನೆ. ವಾಯುತತ್ವ ನಮ್ಮ ಶರೀರದಲ್ಲಿ 5 ರೀತಿಯ ವಾಯುತತ್ವ, 5 ರೀತಿಯ ಅಂತಸ್ತತ್ವ ಅಂತಕ್ಕಂಥದ್ದಿದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತಕ್ಕಂಥ 5 ರೀತಿಯ ವಾಯುತತ್ವ ಇದ್ದರೆ, ಇದರ ಜೊತೆಯಲ್ಲಿ ನಾಗಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಅಂತಕ್ಕಂಥ 5 ಅಂತಸ್ತತ್ವ ಕೂಡ ಉಂಟು, ಅಥವಾ ಉಪಪ್ರಾಣಗಳು ಅಂತ ಹೇಳ್ತಾರೆ. ಇವೆಲ್ಲವನ್ನೂ ಕೂಡ ಪ್ರತಿನಿಧಿಸ್ತಕ್ಕಂಥವನು. ರಾಮಾಯಣದಲ್ಲಿ ನಾವು ರಾಮನ ಕಥೆಯನ್ನು ಕೇಳುವಾಗ ಆಂಜನೇಯನ ವಿಚಾರ ಬರ್ತದೆಯಲ್ಲ, ಅದು ಕೇವಲ ಆ ಕಥೆಯನ್ನು ಕಥಾರೂಪವಾಗಿ ಅಷ್ಟೇ ತಗೊಳ್ಳದೆ ಒಳಗಡೆ ಇಳಬೇಕು ನಾವು. ಅಧ್ಯಾತ್ಮ ರಾಮಾಯಣ ಅಂತಕ್ಕಂಥ ಗ್ರಂಥದಲ್ಲಿ ಇದರ ವಿವರಣೆಯನ್ನು ಬಹಳ ಅದ್ಭುತವಾಗಿ ಕೊಡ್ತಾರೆ. ಹಾಗೆ ನಮ್ಮ ಅನೇಕ ರೀತಿಯ ಹಿಂಸೆಗಳನ್ನು, ಗಾಳಿಯಿಂದ ಉಂಟಾಗ್ತಕ್ಕಂಥದ್ದು, ಶರೀರದಲ್ಲಿ ಬೇಕಾದಷ್ಟು ರೀತಿಯ ಸಮಸ್ಯೆಗಳು ನಾವು ಹೊಂದಲಿಕ್ಕೆ ಸಾಧ್ಯತೆಗಳಿರ್ತದೆ. ಗಾಳಿಯ ಸೋಂಕಿನಿಂದ, ನೆಗೆಟಿವ್ ವೈಬ್ರೇಷನ್ಗಳಿಂದ, ಅಥವಾ ಈ ಕೃತ್ರಿಮಾದಿ ಬಾಧೆಗಳಿಂದ ಇರಬಹುದು, ಅಭಿಚಾರಿಕವಾದಿರಬಹುದು, ಅಥವಾ ಕೆಲವು ಜಾಗದಲ್ಲಿ ಇದ್ದಂತಹ ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತೀವಲ್ಲ, ಆ ಒಂದು ಋಣಾತ್ಮಕ ಶಕ್ತಿಗಳಿಂದ ಕೂಡ ನಮ್ಮ ಮೇಲೆ ಆಗಬಹುದಾಗಿರ್ತಕ್ಕಂಥ ಎಷ್ಟೋ ಸಮಸ್ಯೆಗಳನ್ನು, ಎಷ್ಟೋ ತೊಂದರೆಗಳನ್ನು ಈ ಒಂದು ಕ್ಷೇತ್ರದಲ್ಲಿ ಅನುಗ್ರಹ ಪಡ್ಕೊಳ್ಳೋದ್ರ ಮುಖಾಂತರ, ಆರಾಧನೆಯನ್ನು ಮಾಡೋದ್ರ ಮುಖಾಂತರವಾಗಿ ನಾವು ಹೊಂದಿ ಸುಖವನ್ನು ಕಾಣಲಿಕ್ಕೆ ಅವಕಾಶ ಉಂಟು. ಗಾಳಿ ಆಂಜನೇಯ ಅಂದ ಕೂಡಲೇ ನಾವು ಕೂಡ ಈ ಒಂದು ಪದ್ಧತಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಗುರುಗಳೇ. ಏನಂದರೆ, ಮಕ್ಕಳಿಗೆ ಎಷ್ಟೇ ಹಾಸ್ಪಿಟಲ್ಗೆ ಹೋಗಿ ತೋರಿಸಿದ್ರು ಜ್ವರ ಇಳಿತಾ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ಹೋಗಿ ಒಂದು ತಾಯ್ತ ಹಾಕ್ಸ್ಕೊಂಬಂದ್ರೆ ಸಾಕು. ಮಕ್ಕಳು ಬೆಚ್ಚಿದ್ರೆ ಅಥವಾ ಜ್ವರ ಬರ್ತಿದೆ, ಪದೇ ಪದೇ ಅನಾರೋಗ್ಯದ ಸಮಸ್ಯೆ ಕಾಡ್ತಿದೆ ಅಂತ ಹೇಳಿದ್ರೆ, ಒಂದು ತಾಯ್ತ ರಾಮಬಾಣ. ಜೊತೆಗೆ ಎಲ್ಲ ಕಡೆ ನಾವು ಮುಖಕ್ಕೆ ಮಾತ್ರ ಸಿಂಧೂರವನ್ನು ಹಾಕೋದು, ಅಂದರೆ ಕೇಸರಿಯನ್ನು ಬಳಿಯೋದು ನೋಡಿರ್ತೀವಿ. ಗುರುವಾರದಂದು ಇಡೀ ಬಾಡಿಗೆ ಹಾಕ್ತಾರೆ. ಅದನ್ನು ಪ್ರಸಾದ ರೂಪದಲ್ಲಿ ಮನೆಗೆ ತಂದು ಇಟ್ಕೊಂಡು ಮಕ್ಕಳಿಗೆ ಹಚ್ಚಿ ಸ್ಕೂಲ್ಗೋ ಆಚೆಗೋ ಕಳಿಸಿದ್ರೆ ಯಾವುದೇ ಒಂದು ನೆಗೆಟಿವ್ ವೈಬ್ರೇಷನ್ ಮಕ್ಕಳ ಹತ್ರ ಬರೋದಿಲ್ಲ ಅಂತ ಬಲವಾಗಿ ನಂಬಿರುವಂಥ ನಮ್ಮಂಥ ಭಕ್ತರು ಬಹಳಷ್ಟು ಜನ ಇದ್ದಾರೆ. ಖಂಡಿತ ಅದು ನಡೀತಾ ಇದೆ. ಗುರುಗಳೇ, ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ಗೋಕುಲಾಷ್ಟಮಿ ಇರೋದ್ರಿಂದ ಅದಕ್ಕೆ ತಯಾರಿಗಳನ್ನು ಹೇಗೆ ಮಾಡಿಕೊಳ್ಳೋದು, ಅವೆಲ್ಲವನ್ನ ಸವಿಸ್ತಾರವಾಗಿ ತಿಳಿಸಿ ಗುರುಗಳೇ. ಗೋಕುಲಾಷ್ಟಮಿ ಆಚರಣೆ ವಿಚಾರದಲ್ಲಿ ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದ್ದೆ, ಜನ ಅದನ್ನು ನೀವು ನೋಡಿರ್ತೀರಿ ವೀಕ್ಷಕರು. ಏನಂತ ಅಂದರೆ, ತಿಥಿಯ ಪ್ರಕಾರ ಆಚರಣೆ ಮಾಡ್ತಕ್ಕಂಥವ್ರು ಇವತ್ತು, ನಕ್ಷತ್ರದ ಪ್ರಕಾರ ಆಚರಣೆ ಮಾಡ್ತಕ್ಕಂಥವ್ರು ನಾಳೆ. ಸ್ವಾಮಿ, ಹಾಗಾದ್ರೆ ನಾವೇನು ಮಾಡಬೇಕು ಅಂತೇಳಿ ಮಧ್ಯದಲ್ಲಿರೋರು ನೀವು ಯೋಚನೆ ಮಾಡೋದಾದರೆ, ಶ್ರಾವಣ ಮಾಸ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಇರೋದು. ನಕ್ಷತ್ರ ಅಂತಕ್ಕಂಥದ್ದು ವ್ಯತ್ಯಾಸ ಬರಬಹುದು. ಹಾಗಾಗಿ ಅಷ್ಟಮಿ ಆಚರಣೆ ಇವತ್ತೇ ಇರೋದ್ರಿಂದ ಇವತ್ತೇ ಆಚರಣೆ ಮಾಡಿ ಅಂತ ನಾನು ಸೂಚಿಸ್ಲಿಕ್ಕೆ ಬಯಸ್ತೇನೆ. ಇನ್ನು ಆಚರಣೆ ಮಾಡೋದು ಹೇಗೆ? ಅನೇಕರು ಏನು ಮಾಡ್ತಾರೆ, ಮನೆ ತುಂಬ ಕೃಷ್ಣನ ಪುಟ್ಟ 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 ಹೆಜ್ಜೆಗಳನ್ನು ಹಾಕ್ತಾರೆ ರಂಗೋಲಿಗಳಲ್ಲಿ, ಅಥವಾ ಅಕ್ಕಿ ಹಿಟ್ಟನ್ನು ಶೇಡಿ ಅನ್ನೋ ರೀತಿಯಲ್ಲಿ ಮಾಡಿ
ಅದನ್ನು ಮಕ್ಕಳ ಕಾಲಿಗೆ ಮಕ್ಕಳ ಕಾಲನ್ನೇ ಅದರೊಳಗಡೆ ಇಟ್ಬಿಟ್ಟು ಕೂಡ ಪುಟ್ಟ ಮಕ್ಕಳು ಇದ್ದರೆ ಮನೇಲಿ ಒಂದು 8-10 ತಿಂಗಳಿಂದ ಶಿಶು ಇದ್ದ ಪಕ್ಷದಲ್ಲಿ ಅದರ 2 ಕಾಲನ್ನು ಹಿಡ್ಕೊಂಡು ಅದರೊಳಗೆ ಅದ್ದಿ ಮನೆ ತುಂಬ ಹೆಜ್ಜೆಗಳನ್ನು ಹಾಕಿಸ್ತಕ್ಕಂಥ ಒಂದು ಪ್ರತೀತಿ. ಕೃಷ್ಣ ಬಂದಿದ್ದಾನೆ ಮನೆ ಒಳಗೆ ಅಂತ, ಕೃಷ್ಣನ ಹೆಜ್ಜೆಗಳು ಅಂತ. ನಾವು ಭಾಗವತದಲ್ಲಿ ಓದಿದರೆ ಕೃಷ್ಣನ ಬಗ್ಗೆ ಅದ್ಭುತ, ಅದ್ರ ಬಗ್ಗೆ ನಾವು ಹೇಳಿದ್ರೆ 1-2 ಸಾಧ್ಯ ಇಲ್ಲ ಅದ್ರ ಬಗ್ಗೆ ಹೇಳೋದಕ್ಕೆ. ಇನ್ನೂ ಒಂದು ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ, ಯಾವ ಹೆಣ್ಣು ಮಕ್ಕಳು ಜೀವನದಲ್ಲಿ ನೆಮ್ಮದಿಯಿಂದ ಇರಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅವರು ಎಲ್ಲರೂ ಕೃಷ್ಣನನ್ನು ಆರಾಧನೆ ಮಾಡಲೇಬೇಕು. ನಿಮ್ಗೆ ಹೆಣ್ಮಕ್ಳಿಗೆ ಯಾಕಿದನ್ನು ಮುಖ್ಯವಾಗಿ ಹೇಳ್ತೀನಿ ಅಂತಂದರೆ, ಜೀವನದ ಉದ್ದಕ್ಕೂ ಅವನು ಹೆಣ್ಣಿನ ಕಣ್ಣೀರು ಒರೆಸಲಿಕ್ಕೆ ಬಂದಿದ್ದು ಅಂತ. ಆರಂಭದಿಂದ ಹಿಡಿದು ಕೊನೆಯ ಹಂತದವರೆಗೂ ಕೂಡ ಅವನು ಹೆಣ್ಣಿನ ಪರವಾಗೇ ನಿಂತಿದ್ದಾನೆ ಅನ್ನೋದಕ್ಕೆ ಭಾಗವತದಲ್ಲಿ ಬೇಕಾದಷ್ಟು ಉದಾಹರಣೆಗಳು ಸಿಗುತ್ತೆ. ಹರಿವಂಶ ಮಹಾಪುರಾಣದಲ್ಲೂ ಬೇಕಾದಷ್ಟು ಸಿಕ್ಕತ್ತೆ. ಈಗ ಆ ವಿಚಾರ ಬೇಡ, ಇದು ಆಚಾರ ವಿಚಾರ ವಿಭಾಗ ಅಲ್ವಾ. ಹಾಗಾಗಿ ಕೃಷ್ಣನ ಆರಾಧನೆ ಮಾಡ್ತಕ್ಕಂಥ ಕ್ರಮವನ್ನು ಒಂದು ಸಾರಿ ನೋಡೋಣ. ಕೃಷ್ಣನ ಆರಾಧನೆ ಹೇಗೆ ಮಾಡಬೇಕು ಅಂತಂದರೆ, ಮೊದಲು ಕೃಷ್ಣನ ಒಂದು ಬಿಂಬವನ್ನು ಸಿದ್ಧಪಡಿಸ್ಕೊಳ್ಳಿ. ಅದು ಮೂರ್ತಿ ಯಾವುದೇ ರೀತಿಯಲ್ಲಿದ್ದಿದ್ರೂ ಬರುತ್ತೆ. ಲೋಹಮಯವಾದಿದ್ದರೆ, ಪಂಚಲೋಹದ್ದೋ, ಬೆಳ್ಳಿದೋ, ಹಿತ್ತಾಳೆದೋ ಇದ್ದರೆ ಅದಕ್ಕೆ ಆರಾಧನೆಯನ್ನು ಮಾಡಬಹುದು. ಇಲ್ಲ ನಾವು ದೇವಸ್ಥಾನದಲ್ಲಿ ಮಾಡ್ತೇವೆ, ಖಂಡಿತ ಮಾಡಬಹುದು, ಏನೂ ತಪ್ಪಿಲ್ಲ. ಇಲ್ಲಿ ಕೃಷ್ಣನಿಗೆ ಅತ್ಯಂತ ಇಷ್ಟವಾಗಿರ್ತಕ್ಕಂಥದ್ದು ಒಂದು 3-4 ಇದ್ದಾವೆ. ಅದರಲ್ಲಿ ಯಾವುದು ಮೊದಲನೇದು? ಯಾವುದು? ಬೆಣ್ಣೆ. ಅತ್ಯಂತ ಪ್ರೀತಿ ಅವನಿಗೆ ಬೆಣ್ಣೆ. ಮತ್ತು ತನ್ನ ಸಂಪೂರ್ಣ ಸಂಪತ್ತನ್ನೇ ಕೊಟ್ಟಿದ್ದ ಅವನು ಸುಧಾಮನಿಗೆ, ಕುಚೇಲನಿಗೆ. ಯಾವುದಕ್ಕಾಗಿ? ಅವಲಕ್ಕಿ ತಿಂದಿದ್ದಕ್ಕಾಗಿ. ಸೊ ಎರಡನೇದು ಯಾವುದು? ಕೃಷ್ಣನಿಗೆ ಕೊಡ್ತಕ್ಕಂಥದ್ದು, ಪ್ರೀತಿಯಾಗಿರ್ತಕ್ಕಂಥದ್ದು ಅವಲಕ್ಕಿ. ಮೂರನೇದು ಯಾವುದು ಅಂತಂದರೆ, 1 ದಳ ಶ್ರೀ ತುಳಸಿ. ಅವನಿಗೆ ಅತ್ಯಂತ ಪ್ರೀತಿ ಇರ್ತಕ್ಕಂಥದ್ದು ಮತ್ತೊಂದು ತುಳಸಿ. ನೋಡಿ, ಈ 3 ಸಹ ಸುಲಭವಾಗಿ ನಮಗೆ ಸಿಗ್ತಕ್ಕಂಥದ್ದೇ, ಯಾವುದು ಏನು ಕಷ್ಟಪಡ್ತಕ್ಕಂಥದ್ದಿಲ್ಲ. ಹಾಗಾಗಿ ನಿಮಗೆ ಸಿಕ್ಕಿದಷ್ಟು ಥರದ ಹೂವುಗಳನ್ನು ಶೇಖರಿಸ್ಕೊಳ್ಳಿ, ತುಳಸಿಯನ್ನು ತಪ್ಪಿಸಬೇಡಿ. ನೈವೇದ್ಯಕ್ಕೆ ಯಾವ ವಸ್ತುಗಳನ್ನು ಬೇಕಾದರೂ ಇಟ್ಕೊಳ್ಳಿ, ನಿಮ್ಮ ಶಕ್ತಿಯಾನುಸಾರ, ನಿಮ್ಮ ಸಾಮರ್ಥ್ಯಾನುಸಾರ ಭಗವಂತ ಏನೇನು ಕೊಟ್ಟಿದ್ದಾನೋ ತಕ್ಕಂತೆ ಮಾಡ್ಕೊಳ್ಳಿ, ಏನೂ ತಪ್ಪಿಲ್ಲ. ಆದರೆ ಅವಲಕ್ಕಿ ಮತ್ತು ಬೆಲ್ಲವನ್ನು ತಪ್ಪಿಸಬೇಡಿ. ಅವಲಕ್ಕಿಯನ್ನು ನೆನೆಸಿ ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಮಿಶ್ರಣ ಮಾಡಿ ಇಟ್ಕೊಳ್ತಕ್ಕಂಥದ್ದು ನೈವೇದ್ಯಕ್ಕೆ. ಮತ್ತೊಂದು ಬೆಣ್ಣೆ. ಇವತ್ತು ನಮ್ಮಲ್ಲಿ ಬೆಣ್ಣೆ ಅನೇಕ ಕಡೆ ಹೊರಗಡೆಗೂ ಕೂಡ ಸಿಕ್ಕತ್ತೆ, ಸಾಲ್ಟೆಡ್ಡು ಅನ್ಸಾಲ್ಟೆಡ್ಡು ಹೇಳ್ಕೊಂಡೆಲ್ಲ ಬಂದಿದೆ. ಇವತ್ತು ನೋಡ್ಕೊಳ್ಳಿ, ಅವರವರ ಒಂದು ಪರಿಸ್ಥಿತಿಗೆ ತಕ್ಕಂತೆ ಈ ವಸ್ತುಗಳನ್ನೆಲ್ಲ ಶೇಖರಿಸ್ಕೊಂಡು ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ತುಳಸಿ, ಧೂಪ, ದೀಪ, ನೈವೇದ್ಯಕ್ಕೆ ನೀರು ಇತ್ಯಾದಿಗಳು, ಅಭಿಷೇಕಕ್ಕೆ ಎಲ್ಲ ವ್ಯವಸ್ಥಿತವಾಗಿ ಸಿದ್ಧಪಡಿಸ್ಕೊಂಡು ಕೃಷ್ಣನನ್ನು ಮನಸಾರೆ ಧ್ಯಾನ ಮಾಡಿ ಉತ್ತರಮುಖವಾಗಿ ನೀವು ಕೂತ್ಕೋಬೇಕು. ಪೂರ್ವಾಭಿಮುಖವಾಗಿ ನಿಮ್ಮ ಎಡಭಾಗದಲ್ಲಿ ಪೂರ್ವಕ್ಕೆ ಮುಖ ಆಗುವ ರೀತಿಯಲ್ಲಿ ಕೃಷ್ಣನನ್ನು ಇಟ್ಕೊಳ್ಳಿ. ಮೊದಲು ಅವನನ್ನು ಧ್ಯಾನ ಮಾಡಿ, ಅದಕ್ಕಿಂತಲೂ ಮೊದಲು ಅವನ ಮಹಿಮೆಯನ್ನು ತಿಳ್ಕೊಳ್ಳಿ. ಇವತ್ತೆಲ್ಲ ವಿಚಾರಗಳು ಕೂಡ ನಿಮಗೆ ಗೂಗಲ್ನಲ್ಲಿ ಸಿಗ್ತದೆ. ನಮಗೆ ಇಲ್ಲಿ ಸಮಯದ ಅವಕಾಶ ಕಡಿಮೆ ಇರೋದರಿಂದ ಪೂರ್ಣ ವಿವರಗಳನ್ನು ನಾವು ತಿಳಿಸೋಕೆ ಸಾಧ್ಯ ಇಲ್ಲ. ಕೆಲವಷ್ಟು ವಿಚಾರಗಳನ್ನು ತಿಳಿಸ್ತೇವೆ. ಏನಂತಂದರೆ, ಈ ಭೂಮಿಯಲ್ಲಿ ದುಷ್ಟರ ಹಾವಳಿ ತುಂಬ ಹೆಚ್ಚಾಗಿದ್ದಂಥ ಸಂದರ್ಭದಲ್ಲಿ ಆ ದುಷ್ಟರನ್ನು ದಮನ ಮಾಡಲಿಕ್ಕಾಗಿ ಯಾರು ಪ್ರಾಮಾಣಿಕವಾಗಿ ಬದುಕಬೇಕು ಅಂತಕ್ಕಂಥ ಅಪೇಕ್ಷೆ ಇದ್ದಂಥ ಸಂದರ್ಭದಲ್ಲಿ ಅಂಥವರಿಗೆ ಸಂಕಟ ಆಗ್ತಾ ಇತ್ತು. ಅಂಥವರನ್ನು ಬಚಾವ್ ಮಾಡಲಿಕ್ಕೋಸ್ಕರವಾಗಿ, ಅವರನ್ನು ಕಾಪಾಡಲಿಕ್ಕೋಸ್ಕರವಾಗಿ ಭಗವತ್ ಶಕ್ತಿ ಅಂತಕ್ಕಂಥದ್ದು ಕೃಷ್ಣನ ರೂಪದಲ್ಲಿ ಅವತಾರವನ್ನು ಮಾಡಿತು. ಅಥವಾ ಕೃಷ್ಣ ಅಂತಕ್ಕಂಥ ಹೆಸರಿನಲ್ಲಿ ಹುಟ್ಟಿದ್ದಂತಹ ಒಬ್ಬ ವ್ಯಕ್ತಿಯ ಒಳಗೆ ಆ ದೇವತಾ ಚೈತನ್ಯ ಅಂತಕ್ಕಂಥದ್ದು ತುಂಬಿಕೊಂಡು ಈ ವಿಶ್ವದ ಒಂದು ನೆಮ್ಮದಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡಿತು. ಪಾಂಡವರಲ್ಲಿ ಮಧ್ಯಮ ಪಾಂಡವನಾಗಿರ್ತಕ್ಕಂಥ ಅರ್ಜುನನನ್ನು ಬಳಸ್ಕೊಂಡು ಅವನ ಮೂಲಕವಾಗಿ ಮತ್ತು ಅವನ ಅಣ್ಣನಾದಂತಹ ಭೀಮನ ಮುಖಾಂತರವಾಗಿ ದೊಡ್ಡ ಮಟ್ಟದ ಯುದ್ಧವನ್ನು ಮಾಡಿ ದುಷ್ಟಕೂಟವನ್ನೆಲ್ಲ ಸಂಹಾರ ಮಾಡಿ ವಿಶ್ವಶಾಂತಿಯನ್ನು, ಧರ್ಮಸ್ಥಾಪನೆಯನ್ನು ಮಾಡ್ತು ಅಂತ ಹೇಳ್ತಕ್ಕಂಥದ್ದನ್ನು ಮರಿಬಾರ್ದು. ಇದರಲ್ಲಿ ಕೃಷ್ಣನ ಆರಂಭದಿಂದಲೂ ಕೂಡ ಅವನು ಎಲ್ಲಿ ಹುಟ್ಟಿದ? ಗೋಕುಲದಲ್ಲಿ ಹುಟ್ಟಿದ್ದು, ಮಥುರೆಯಲ್ಲಿ ಹುಟ್ಟಿದ್ದು, ಸೆರೆಮನೆಯಲ್ಲಿ. ಅಪ್ಪ ಅಮ್ಮ ಇದ್ದಿದ್ದು ಜೈಲಲ್ಲಿ. ತಾನು ಹುಟ್ಟಿದ್ದು ಅಲ್ಲಾದರೂ ಕೂಡ ಆ ನಂತರದಲ್ಲಿ ಪ್ರಚೋದನೆಯನ್ನು ಮಾಡಿ ವಸುದೇವನ ತಲೆ ಮೇಲೆ ಬುಟ್ಟಿ ಒಳಗಡೆ ಕೂತ್ಕೊಂಡು ಅಲ್ಲಿಂದ ಗೋಕುಲಕ್ಕೆ ಬರೋದಿರ್ಬೋದು. ಗೋಕುಲದಲ್ಲಿ ಬಂದ ನಂತರದಲ್ಲಿ ಅಲ್ಲಿ ಅನೇಕ ರಾಕ್ಷಸರನ್ನು ಸಂಹಾರ ಮಾಡೋದಿರಬಹುದು. ಅದಾದ ನಂತರ ಗೋಪಿಕೆಯರ ಜೊತೆಯಲ್ಲಿ ಆ ಒಂದು ರಾಸಕ್ರೀಡೆ ಅಂತೇಳಿ ಏನು ಹೇಳ್ತಾರೆ, ಅವೆಲ್ಲ ಒಂದು
ವಿನೋದವನ್ನು ನಡೆಸ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು ಮಥುರೆಗೆ ಕಂಸ ಸಂಹಾರ, ವಿದ್ಯಾಭ್ಯಾಸ, ರುಕ್ಮಿಣಿ ಸ್ವಯಂವರ, ಪಾಂಡವರನ್ನು ಕಾಪಾಡಿದ್ದು, ಆನಂತರ ಯುದ್ಧ, ಕೊನೆಯದಾಗಿ ಪರಂಧಾಮಕ್ಕೆ ಹೋಗಿದ್ದು. ಇವೆಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಕೃಷ್ಣನ ಚರಿತ್ರೆ. ಬಹುಶಃ ಕೃಷ್ಣನ ಚರಿತ್ರೆ, ಕೃಷ್ಣ ಅಂದ್ರೆ ಎಲ್ರಿಗೂ ಇಷ್ಟ. ಅಬಾಲ ವೃದ್ಧರಾದಿಯಾಗಿ ಎಲ್ಲರೂ ಯಾಕೆ ಇಷ್ಟಪಡ್ತಾರೆ ಅಂದ್ರೆ ಆ ಬಾಲ್ಯದ ಲೀಲೆಯಿಂದ ಕೂಡ ನಾವು ನಮ್ಮ ಮಕ್ಕಳನ್ನ ನೋಡಿದಾಗ ಅದೇ ನೆನಪಾಗತ್ತೆ. ಯೌವನಾವಸ್ಥೆಯಲ್ಲಿ ಕೂಡ ಸೊ ಎಲ್ಲ ನಮ್ಮ ಜೀವನಕ್ಕೆ ಬಹಳ ಹತ್ತಿರವಾಗಿರುವಂಥದ್ದು ಅನ್ಸತ್ತಲ್ವಾ ಗುರುಗಳೇ? ಸತ್ಯ ಅದು. ನಮ್ಮ ಜೀವನದಲ್ಲಿ ನಾವು ಪ್ರತಿಯೊಂದು ಹಂತದಲ್ಲಿ ಕೃಷ್ಣನನ್ನು ನಾವು ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂತಹ ಕೃಷ್ಣನನ್ನು ಇವತ್ತು ಆರಾಧನೆ ಮಾಡುವಾಗ ಈ ಎಲ್ಲ ವಸ್ತುಗಳನ್ನು ಸಿದ್ಧಪಡಿಸಿ ಇಟ್ಟುಕೊಂಡು ಮಾಮೂಲಿ ನಿತ್ಯ ಹೇಗೆ ದೇವತಾರ್ಚನೆ ಆರಾಧನೆಯನ್ನು ಮಾಡ್ತೀರೋ ಅದೇ ಕ್ರಮದಲ್ಲೇ ಮಾಡಿ ಶ್ರದ್ಧಾಭಕ್ತಿಯಿಂದ ಅವನನ್ನು ಸ್ತೋತ್ರ ಮಾಡಿ ತುಳಸಿಯಿಂದ ಅರ್ಚನೆ ಮಾಡಿ, ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ಅಂಥೇಳಿ ಅವನ ಅಷ್ಟೋತ್ತರ ಶತನಾಮಾವಳಿ ಇದೆ. ಅದರಿಂದ ತುಳಸಿಯಿಂದ ಅರ್ಚನೆಯನ್ನು ಮಾಡಿ ಅವನಿಗೆ ನೈವೇದ್ಯ ರೂಪವಾಗಿ ಬೆಣ್ಣೆ, ಅವಲಕ್ಕಿ ಮತ್ತು ಶುಂಠಿ ತುಪ್ಪ ಅಂತ ಮಾಡ್ತಕ್ಕಂಥ ಒಂದು ಕ್ರಮ ಕೂಡ ಇದೆ. ಅದನ್ನು ಏನು ಮಾಡ್ತಾರೆ ಅಂತ ಒಣಶುಂಠಿಯನ್ನು ತಂದು ಅದನ್ನು ಪುಡಿ ಮಾಡಿ ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ತುಪ್ಪವನ್ನು ಬಿಸಿ ಮಾಡಿ ಅದಕ್ಕೆ ಆ ಒಂದು ಶುಂಠಿಯನ್ನು ಹಾಕಿ ಪ್ರಮಾಣವನ್ನು ಸರಿಯಾಗಿ ನೋಡಿಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಮತ್ತು ಉಪ್ಪನ್ನು ಕೂಡ ಸ್ವಲ್ಪ ಹಾಕಿ ಮಿಶ್ರಣ ಮಾಡಿ ಅದನ್ನು ನೈವೇದ್ಯವಾಗಿ ಮಾಡಬೇಕು. ಆನಂತರ ಪ್ರಸಾದ ರೂಪ ಹೇಗೋ ನಾವೇ ತಾನೇ ತಗೊಳ್ಳೋರು, ಏನೇ ಇದ್ರು ಕೃಷ್ಣನಿಗೆ ಇಡೋದು, ತಿನ್ನೋದು ನಾವು ತಾನೇ. ಕೃಷ್ಣ ಅರ್ಪಣ ಅದು ಅಂತರಂಗದಲ್ಲಿರ್ತಕ್ಕಂತಹ ಕೃಷ್ಣನಿಗೂ ಅರ್ಪಣೆ. ಅದು ಕೇವಲ ಬಹಿರಂಗದಲ್ಲಿ ಬಿಂಬ ರೂಪದಲ್ಲಿ ಅಷ್ಟೇ ಅಲ್ಲ, ನಮ್ಮ ಒಳಗೆ ಕೂಡ ಭಗವತ್ ಚೈತನ್ಯ ಅಂತಕ್ಕಂಥದ್ದು ಉಂಟು. ಅದಿಲ್ಲ ಅಂತಂದ್ರೆ ನಾವು ಜೀವಂತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎರಡೂ ಕಡೆಯಲ್ಲೂ ಅಂತರಂಗದಲ್ಲಿರ್ತಕ್ಕಂಥ ಭಗವಂತನಿಗೆ ಸಂಪೂರ್ಣ ಸಮರ್ಪಣೆ ಆಗೋದು ನಾವು ತಿಂದ ನಂತರದಲ್ಲಿ, ಬಹಿರಂಗದಲ್ಲಿರ್ತಕ್ಕಂಥವನಿಗೆ ಸಾಂಕೇತಿಕವಾಗಿ ತೋರಿಸ್ತಕ್ಕಂಥದ್ದು. ಇದು ಎರಡೂ ಕೂಡ ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರ. ಸರಿಯಾದ ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಕೃಷ್ಣನ ಆರಾಧನೆ ಮಾಡ್ಕೊಳ್ಳಿ. ಗುರುಗಳೇ, ದೋಷ ಪರಿಹಾರ ವಿಭಾಗದಲ್ಲಿ ಇವತ್ತು ಹೇಗೋ ಕೃಷ್ಣ ಜನ್ಮಾಷ್ಟಮಿ ವಿಶೇಷವಾದ ದಿನ. ಕೃಷ್ಣನ ಆರಾಧನೆಯನ್ನ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಯಾವೆಲ್ಲ ದೋಷಗಳನ್ನ ಕಳೆದುಕೊಳ್ಬಹುದು. ಹಿರಿಯರು ಹೇಳ್ತಾರೆ, ಕೆಲವೊಮ್ಮೆ ನೀವು ಒಂದು ದೇವಸ್ಥಾನಕ್ಕೆ ಹೋಗಿ ಏನೋ ಒಂದು ಪ್ರಾರ್ಥನೆ ಮಾಡ್ತೀರಾ, ಒಬ್ಬ ವಿಷ್ಣು ತತ್ವದ ಹತ್ರ ಹೋಗಿ ಏನು ಕೇಳಬೇಕು ಅದನ್ನು ಕೇಳಿದ್ರೆ ಮಾತ್ರ ಅವನು ಅನುಗ್ರಹಿಸಬಲ್ಲ ಅಂತ. ಕೃಷ್ಣನ ಹತ್ತಿರ ಹೋಗಿ ಅಥವಾ ಕೃಷ್ಣನ ಆರಾಧನೆಯನ್ನ ಮನೆಯಲ್ಲಿ ಮಾಡೋ ಮುಖೇನ ಯಾವ ಒಂದು ಪರಿಹಾರವನ್ನ ಕಂಡುಕೊಳ್ಬಹುದು, ಯಾವ ದೋಷ ನಿವಾರಣೆ ಆಗತ್ತೆ? ವಿಚಿತ್ರವಾಗಿರ್ತಕ್ಕಂಥ ಯೋಚನೆಗಳು ನಮ್ಮ ಜನ ಮಾಡ್ತಾರೆ. ಅದು ಶಿವತತ್ವ, ವಿಷ್ಣು ತತ್ವ, ದೇವಿ ತತ್ವ. ಶಿವನ ಹತ್ರ ಹೋದ್ರೆ ನೀವು ಮುಕ್ತಿಯನ್ನ ಕೇಳಬೇಕು, ವಿಷ್ಣು ಹತ್ರ ಹೋದ್ರೆ ನಮ್ಮ ಜೀವನದಲ್ಲಿ ಏನೇನು ಬೇಕು, ಏಳಿಗೆ ಬೇಕು ಅದನ್ನ ಕೇಳಬೇಕಾಗತ್ತೆ ಅನ್ನೋದೊಂದು ವಾಡಿಕೆ ಅಲ್ವಾ? ಮೋಕ್ಷ ಅಂತಕ್ಕಂಥ ಮಾತು, ಕೃಷ್ಣನ ಆರಾಧನೆ ಅಥವಾ ವಿಷ್ಣುವಿನ ಆರಾಧನೆ ಉದ್ದೇಶ ಮೋಕ್ಷ. ನಮ್ಮಲ್ಲಿ ಬಹಳ ಅದ್ಭುತವಾದ ಒಂದು ಕಲ್ಪನೆ ಇದೆ, ಮೋಕ್ಷ ಅಂದರೆ ಸತ್ತ ಮೇಲೆ ಸಿಗೋದು ಅಂತ. ಮೋಕ್ಷ ಅಂದರೆ ಸತ್ತ ಮೇಲೆ ಸಿಗೋದು ಅಂತ ಅರ್ಥ ಅಲ್ಲ. ಮೋಕ್ಷ ಅಂದರೆ ಬಿಡುಗಡೆ ಅಂತ ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಯಾವುದರಿಂದ ಬಿಡುಗಡೆ? ನಿಮಗೆ ಯಾವುದು ತೊಂದರೆ ಕೊಡ್ತಾ ಇದೆಯೋ ಅದರಿಂದ ಬಿಡುಗಡೆಪ್ಪ, ಅಷ್ಟೇ. ಬಹಳ ಸುಲಭ ಅದು. ನಿಮಗೆ ಅಜ್ಞಾನ ಸಮಸ್ಯೆ ಕೊಡ್ತಾ ಇದ್ರೆ ಅಜ್ಞಾನದಿಂದ ಬಿಡುಗಡೆ, ಅಥವಾ ಇನ್ಯಾವುದೋ ಒಂದು ಸಮಸ್ಯೆ, ನಿಮ್ದು ಯಾವ್ದು ಸಮಸ್ಯೆ ಆಗಿದೆಯೋ ಅದರಿಂದ ಬಿಡುಗಡೆ ಅಂತ ಅಷ್ಟೇ ಅರ್ಥ. ಅದು ಆ ಮೋಕ್ಷದ ವಿಸ್ತಾರ ನಾವು ಮಾಡೋಕ್ಕೆ ಹೋದ್ರೆ ಅದು 1-2 ಸೆಷನ್ನಲ್ಲೆಲ್ಲ ಹೇಳಲಿಕ್ಕೂ ಸಾಧ್ಯ ಇಲ್ಲದೆ ಇರೋ ವಿಚಾರ. ಅದು ಸಬ್ಜೆಕ್ಟ್ ಸಿಕ್ಕಾಪಟ್ಟೆ ದೊಡ್ಡದು, ಬಿಟ್ಟಾಕೋಣ. ಒಟ್ಟಾರೆ ಕೃಷ್ಣನ ಆರಾಧನೆಯಿಂದ ಇಲ್ಲಿ 3 ಅವನ ಅವತಾರ ಕಾಲದಲ್ಲಿ ನಡೆದಿರ್ತಕ್ಕಂಥ 3 ವಿಚಾರಗಳನ್ನು ಗಮನಿಸಬೇಕು ನಾವು. ಯಾವುದು? ಮೊದಲನೇದು, ಚಿಕ್ಕ ವಯಸ್ಸಿನಲ್ಲಿ ಅವನು ಮಾಡಿದ್ದು ಬಿಡುಗಡೆಗಳನ್ನು ಯಾರಿಗೆ ಮಾಡ್ತಾ ಬಂದ ಅಂತಂದರೆ ಗೋಪಿಕಾ ಸ್ತ್ರೀಯರ ಒಂದು ಪರಿಸ್ಥಿತಿಯನ್ನು ನೋಡ್ಬೇಕು ನಾವು. ಅವರಿಗೆ ಕೃಷ್ಣನ ಕೊಳಲಿನ ಧ್ವನಿ ಕೇಳಿದ್ಬಿಟ್ರೆ ಯಾವುದ್ರಲ್ಲೂ ಆಸಕ್ತಿನೇ ಇರ್ತಿರ್ಲಿಲ್ಲ ಅಂತ, ನೇರ ಎಲ್ಲಿ ಕೊಳಲು ಧ್ವನಿ ಬರ್ತಿದೆಯೋ ಅಲ್ಲಿಗೆ ಹೋಗಿ ಕೂತ್ಕೊಂಡ್ಬಿಡೋರು ಅಂತ. ಅಂದರೆ ಈ ಬಂಧನ, ಲೌಕಿಕವಾಗಿರ್ತಕ್ಕಂಥ ಬಂಧನ, ಕರ್ತವ್ಯ ಇತ್ಯಾದಿಗಳನ್ನೆಲ್ಲದರಿಂದಲೂ ಕೂಡ ಅವನು ಸೆಳಿತಾನೆ, ಆಕರ್ಷಿಸ್ತಾನೆ. ಅಂದರೆ ಅರ್ಥ, ಕೃಷ್ಣ ಅನ್ನೋ ಪದದ ಅರ್ಥ ಕೂಡ ಸೆಳೆಯುವಂಥವನು ಅಂತಲೇ ಅರ್ಥ. ಆ ಪದಕ್ಕೊಂದು ಕೃಷ್ಣ ಅಂತ ಒಂದು ಶಬ್ದ ಇದೆಯಲ್ಲ, ಆ ಶಬ್ದಕ್ಕೊಂದು ಅರ್ಥ ಇದೆಯಲ್ಲ, ಆ ಅರ್ಥ ಏನು? ಕೃಷ್ಣ ಅಂದರೆ ಸೆಳೆಯುವವನು ಅಂತ, ಆಕರ್ಷಿಸುವವನು, ಅಟ್ರಾಕ್ಟ್ ಮಾಡೋನು ಅಂತ ಅರ್ಥ. ಹಾಗಾಗಿ ಅವನೇನು ಮಾಡ್ತಾನೆ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಬಂಧನಗಳನ್ನು ಬಿಟ್ಟು ತನ್ನ ಕಡೆ ಎಳ್ಕೊಳ್ತಾನೆ. ಮಾನಸಿಕವಾಗಿರ್ತಕ್ಕಂಥ ಎಲ್ಲ ರೀತಿಯ ತೊಂದರೆಗಳನ್ನು ನಿವಾರಣೆ ಮಾಡ್ತಾನೆ ಅಂತಕ್ಕಂಥದ್ದು ಅಲ್ಲಿ ಕಾಣಿಸ್ತದೆ. ಎರಡನೇದು, ಅವನು ಮಥುರಾ ನಗರಕ್ಕೆ ಬಂದಾಗ ಅಹಂಕಾರದಿಂದ ನಡೆದಿರ್ತಕ್ಕಂಥ ಒಬ್ಬ
ಬಟ್ಟೆ ವಾಶ್ ಮಾಡ್ತಕ್ಕಂಥ ಒಬ್ಬವನು ಅವರು ವಿರುದ್ಧವಾಗಿ ಏನೋ ತುಂಬ ದುರಹಂಕಾರದಿಂದ ನಡ್ಕೊಂಡಾಗ ಅವನ ಸಂಹಾರವನ್ನು ಮಾಡ್ತಾನೆ. ಸಾಂಕೇತಿಕವಾಗಿ ಏನು ಹೇಳುತ್ತೆ ಅಂದರೆ ನಮ್ಮ ಅಹಂಕಾರವನ್ನು ಅವನು ಪರಿಹಾರ ಮಾಡ್ತಾನೆ. ಮೂರನೇದು ಕುಬ್ಜ ಅಂತಕ್ಕಂಥವಳು ಒಬ್ಬಳು ಇರ್ತಾಳೆ. ಆಕೆಯ ಶರೀರದಲ್ಲಿರ್ತಕ್ಕಂಥ ಊನತೆಯನ್ನು ಸರಿ ಮಾಡಿ ಆಕೆಯನ್ನು ದಿವ್ಯಾಂಗಳನ್ನಾಗಿ ಮಾಡ್ತಾನೆ. ಅರ್ಥಾತ್ ನಾವು ಕೂಡ ನಮ್ಮ ಶರೀರದ ಯಾವುದಾದ್ರೂ ಒಂದು ಅಂಗಾಂಗದಲ್ಲಿ ವೈಕಲ್ಯ ಇತ್ಯಾದಿಗಳಿದ್ದ ಪಕ್ಷದಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಆತನಿಗೆ ನಾವು ಒಪ್ಪಿಸಿದಾಗ ನಮ್ಮನ್ನು ನಾವು ಅದು ಕೂಡ ಪರಿಹಾರವನ್ನು ಹೊಂದುತ್ತದೆ. ಮತ್ತು ಅನಿರೀಕ್ಷಿತವಾಗಿ ನಿರೀಕ್ಷೆಯೇ ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ಕೂಡ ಅಂತರಂಗದಲ್ಲಿ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂತಹ ವಿದುರನಿಗೆ ದರ್ಶನವನ್ನು ಕೊಡಲಿಕ್ಕಾಗಿ ಅವನೇ ನೇರವಾಗಿ ಬರ್ತಾನೆ. ಈಗ ಒಂದೊಮ್ಮೆ ನಾವು ಹೋಗಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಅವನ ದರ್ಶನ ಮಾಡಲಿಕ್ಕೆ ಆಗಲಿಲ್ಲ, ಅಯ್ಯೋ ನನಗೆ ಆಗಲಿಲ್ವಲ್ಲ ಇದನ್ನು ಮಾಡಲಿಕ್ಕೆ ಅನ್ನುವಂಥ ಭಾವ ಒಳಗಡೆ ಇದ್ದ ಪಕ್ಷದಲ್ಲಿ ಅದೇ ಕ್ಷೇತ್ರದ ಆ ಒಂದು ದೇವತಾ ರೂಪದಿಂದಲೇ ಆತ ನಮಗೆ ದರ್ಶನವನ್ನು ಕೂಡ ಕೊಡಲಿಕ್ಕೆ ಅವಕಾಶ ಉಂಟು. ದೋಷ ಪರಿಹಾರ ಎಲ್ಲಕ್ಕಿಂತ ದೊಡ್ಡ ದೋಷ ಯಾವುದು ಅಂದರೆ ಅಜ್ಞಾನ. ಆ ಅಜ್ಞಾನದಿಂದ ಅಥವಾ ಭ್ರಮೆಯಿಂದ ಅಥವಾ ದುಃಖದಿಂದ ನಮ್ಮನ್ನು ದೂರ ಮಾಡ್ತಕ್ಕಂಥವನು. ಅವನು ಹೇಳಿದ್ದಾನೆ ಅತ್ಯಂತ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಅವನ ಮಾತು ಇದೆ. ಯಾಕಾಗಿ ಅಂತಂದರೆ ಅವನ ಶರೀರ ಅಂತಕ್ಕಂಥದ್ದಿಲ್ಲ, ಅಥವಾ ಆನಂತರ ಅವನು ಪರಂಧಾಮಕ್ಕೆ ಹೋಗ್ತಾನಲ್ಲ. ಯಾವ ಕೃಷ್ಣನಾಗಿ ಬಂದಿದ್ನೋ ಆ ಕೃಷ್ಣನ ಅವತಾರವನ್ನು ಮುಗಿಸುವಾಗ ಬಿಟ್ಟು ಹೋಗುವಾಗ ಅವನು ಹೇಳ್ತಕ್ಕಂಥ ಮಾತು ಉದ್ಧವನಿಗೆ ಹೇಳ್ತಾನೆ, ನಾನಿಲ್ಲದೆ ಇದ್ರೇನು, ನನ್ನ ಮಾತುಗಳಿದೆ, ನನ್ನ ವಾಕ್ಯಗಳಿದೆ, ಅದನ್ನು ಅನುಸರಣೆ ಮಾಡಿದ್ರೂ ಸಾಕು ಮನುಷ್ಯನಿಗೆ ಅಜ್ಞಾನಾದಿ ಬಂಧಾದಿಗಳೆಲ್ಲವೂ ಸಹ ಮೋಕ್ಷವಾಗ್ತದೆ, ಬಿಡುಗಡೆ ಆಗ್ತಾನೆ ಹೇಳಿ. ಹಾಗಾಗಿ ಕೃಷ್ಣನ ಆರಾಧನೆಯಿಂದ ಈ ಎಲ್ಲ ರೀತಿಯಾಗಿರ್ತಕ್ಕಂಥ ದೋಷಗಳನ್ನು ಪರಿಮಾರ್ಜನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಕಾರಣ ಏನು ಅಂದರೆ ಆದ್ಯಶಕ್ತಿ, ಸರ್ವಶಕ್ತವಾಗಿರ್ತಕ್ಕಂಥ ಶಕ್ತಿ, ದೇವತಾ ಶಕ್ತಿಗಳಲ್ಲಿ ಸುಪ್ರೀಂ ಅಂತ ಕರಿಬಹುದಾಗಿರ್ತಕ್ಕಂಥದ್ದು ಏಕೈಕ ಬ್ರಹ್ಮಶಕ್ತಿಯ ಒಂದು ಆವಾಸ ರೂಪ. ಅದಕ್ಕಾಗಿ ಅವನನ್ನು ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ಅಂತ ಹೇಳ್ತೇವೆ. ಹಾಗಾಗಿ ಪರಬ್ರಹ್ಮ ಶಕ್ತಿಯೇ ಆಗಿರ್ತಕ್ಕಂಥವನಾದ್ದರಿಂದ ಯಾವ ಸಮಸ್ಯೆ ಇದ್ದರೂ, ಯಾವುದೇ ದೋಷವಿದ್ದರೂ ನಮ್ಮ ಆ ಒಂದು ಅವನ ಆರಾಧನೆ ತಾದಾತ್ಮ್ಯ ಭಾವದಿಂದ ನಡೆದಿದ್ದಂಥ ಪಕ್ಷದಲ್ಲಿ ಸಂಪೂರ್ಣವಾಗಿ ಆಗ್ತದೆ. ಯಾವುದೇ ದೋಷ ಇದ್ದರೂ ಪರಿಹಾರ ಕಾಣ್ಬೋದು. ಸೊ ಎಲ್ಲ ಪರಿಹಾರಕ್ಕೂ ಒಂದೇ ಉತ್ತರ, ಕೃಷ್ಣನನ್ನ ಭಜಿಸಿ, ನಮಿಸಿ, ಪೂಜಿಸಿ ಅಂತ ಹೇಳಿದ್ದಾರೆ ಗುರುಗಳೇ, ಮುಂದಿನ ರಾಶಿಗಳ ಕುರಿತಾಗಿ ತಿಳಿಸ್ಕೊಳ್ಳಿ. ಈಗ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಭಾಗ್ಯ ಮತ್ತು ಕರ್ಮಗಳಲ್ಲಿ ಓಡಾಡ್ತಕ್ಕಂತಹ ಚಂದ್ರಮ ವ್ಯಯಾಧಿಪತಿಯಾಗಿದ್ದರೂ ಕೂಡ ಭಾಗ್ಯ ಕರ್ಮಗಳಲ್ಲಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ದೃಷ್ಟಿಯನ್ನು ಅವನು ಎಲ್ಲಿ ಕೊಡ್ತಾನೆ? 3 ಮತ್ತು 4ನೇ ರಾಶಿಗಳಿಗೆ ಕೊಡ್ತಾನೆ. ಮಾನಸಿಕವಾಗಿರ್ತಕ್ಕಂಥ ಒಂದು ಸ್ಥೈರ್ಯದ ಜೊತೆಗೆ ಕ್ಷೇತ್ರವಾಸವನ್ನು ಮಾಡ್ತಕ್ಕಂಥ ಭಾಗ್ಯವನ್ನು ಕೊಡ್ತಾನೆ. ಕ್ಷೇತ್ರವಾಸ ಅಂತಂದರೆ ಬುಧನ ಮನೆಯಲ್ಲಿ ಇರ್ತಕ್ಕಂತಹ ಮಂಗಳ, ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಮಂಗಳ ಸಿಂಹಕ್ಕೆ. ಹಾಗಾಗಿ ಕ್ಷೇತ್ರವಾಸ ಅಂತಂದರೆ ಬುಧಂ ನಾರಾಯಣಂ ವಿಂದ್ಯಾತ್, ವಿಷ್ಣು ಕ್ಷೇತ್ರವನ್ನು ದರ್ಶನ ಮಾಡುವ ಭಾಗ್ಯ, ಶ್ರೀಕೃಷ್ಣನ ಕ್ಷೇತ್ರಾದಿಗಳನ್ನು ದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶಗಳನ್ನು ಕೂಡ ಇವತ್ತು ಊಹೆ ಮಾಡಬಹುದಾಗಿರುತ್ತೆ. ಸಿಂಹರಾಶಿಯವರು ಇವತ್ತಿನ ದಿನವನ್ನು ಚೆನ್ನಾಗಿ ನಡೆಸ್ಕೊಳ್ಳಿ. ದೊಡ್ಡ ರೀತಿಯಾಗಿರ್ತಕ್ಕಂಥ ಯಾವುದೋ ಒಂದು ಬಾಧೆ ಅಂತಕ್ಕಂಥದ್ದು ಕಾಣೋದಿಲ್ಲ. ಆದರೂ ಅಷ್ಟಮ ಶನೈಶ್ಚರನ ದೋಷ ಇರ್ತಕ್ಕಂಥದ್ದು ಶಾರೀರಿಕವಾಗಿ, ಅದರಲ್ಲೂ ವಿಶೇಷವಾಗಿ ಮೂಳೆಯ ಜಾಯಿಂಟ್ ಇತ್ಯಾದಿಗಳಲ್ಲಿ, ಅಸ್ಥಿಮಜ್ಜ ಇತ್ಯಾದಿಗಳಲ್ಲಿ ಸ್ವಲ್ಪ ಮಟ್ಟಿನ ನೋವು, ಸೆಳೆತ ಇತ್ಯಾದಿಗಳು ಕಾಣಿಸಬಹುದು. ಯೋಗ್ಯವಾಗಿರತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಶ್ರಮ ಕೊಟ್ಟು ಕೆಲಸ ಮಾಡಿಸ್ಬೇಕು. ಅಂದರೆ ಈಗ ಮಂಡಿ ನೋವಿದೆ ಅಂತ ಹೇಳಿದ್ರೆ ಚೇರ್ ಮೇಲೆ ಕೂತು ಊಟ ಮಾಡೋದನ್ನು ಬಿಡಬೇಕು. ಆದಷ್ಟು ಅದಕ್ಕೆ ಕೆಲಸ ಕೊಟ್ಟಾಗ ಸಲೀಸಾಗಿ ಅದು ಕೆಲಸ ಮಾಡಲಿಕ್ಕೆ ಆರಂಭ ಆಗುತ್ತೆ, ಶುರು ಮಾಡುತ್ತೆ. ನಮ್ಮಲ್ಲಿ ಏನಾಗಿದೆ ಪರಿಸ್ಥಿತಿ ಅಂತಂದರೆ ನಾವಿವತ್ತು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡಿದ್ದೇವೆ. ಅನೇಕ ಸಂದರ್ಭದಲ್ಲಿ ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಹವ್ಯಾಸಗಳಿಂದಾಗಿಯೇ ಎಷ್ಟೋ ಅನಾರೋಗ್ಯಕ್ಕೆ ಕಾರಣ ಆಗಿರುತ್ತೆ. ಅದನ್ನೆಲ್ಲ ತಿದ್ದುಕೊಂಡು ಸರಿ ಮಾಡಿಕೊಂಡ ಪಕ್ಷದಲ್ಲಿ ಸಾಕಷ್ಟು ಅನುಕೂಲ ಕಾಣುತ್ತೆ. ಶಿವಾರಾಧನೆ ಮಾಡ್ಕೊಳ್ಳಿ, ಕೃಷ್ಣನನ್ನು ಪೂಜೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದೆಂದು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಇವತ್ತಿನ ದಿನ ಆರಂಭದಲ್ಲಿ ಸ್ವಲ್ಪ ಬೇಸರವಾಗಿದ್ದರೂ ಕೂಡ ನಂತರದಲ್ಲಿ ಸಾಕಷ್ಟು ಚೇತರಿಕೆಯನ್ನು ಕಾಣುತ್ತೆ. ಸ್ವಲ್ಪ ಮಟ್ಟಿಗೆ ಆರಂಭದಲ್ಲಿ ಆಲಸ್ಯವೋ ಅಥವಾ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದು, ಶೀತಾದಿ ಬಾಧೆಗಳಿರಬಹುದು, ಇವೆಲ್ಲವನ್ನು ಊಹಿಸ್ಬೋದಾಗಿರುತ್ತೆ. ಹಾಗಾಗಿ ಕನ್ಯಾರಾಶಿಯವರು ಇವತ್ತು ಆರಂಭದ ಹಂತದಲ್ಲಿ ಸ್ವಲ್ಪ ಬೇಸರದಲ್ಲಿದ್ದರೂ ಬರ್ತಾ ಬರ್ತಾ ಯಾವಾಗ ವೃಷಭ ರಾಶಿಗೆ ಚಂದ್ರನ ಪ್ರವೇಶವಾಗ್ತದೆ ಸುಮಾರು 9-10 ಗಂಟೆಯ ನಂತರದಲ್ಲಿ ಸಾಕಷ್ಟು
ಚೇತರಿಕೆ ಅಂತಕ್ಕಂಥದ್ದು ಇವತ್ತು ಕಾಣಿಸುತ್ತೆ. ಕೆಲಸ ಕಾರ್ಯಗಳಲ್ಲೂ ಕೂಡ ಆಸಕ್ತಿ ಅಂತಕ್ಕಂಥದ್ದು ಬರುತ್ತೆ. ಎರಡನೇ ರಾಶಿ ಮೊದಲು ಸ್ವಲ್ಪ ಆದಾಯ ಅಂತಕ್ಕಂಥದ್ದು ಕಡಿಮೆಯಾಗಿ ಕಂಡರೂ ಕೂಡ ಮಧ್ಯಾಹ್ನದ ನಂತರದಲ್ಲಿ ಸಾಕಷ್ಟು ಆದಾಯದಲ್ಲಿ ಕೂಡ ವೃದ್ಧಿಯಾಗತ್ತೆ, ಆರೋಗ್ಯದಲ್ಲಿ ಕೂಡ ವೃದ್ಧಿಯಾಗತ್ತೆ. ಪ್ರತಿಯೊಂದು ರೀತಿಯಲ್ಲೂ ಕನ್ಯಾ ರಾಶಿಯವರಿಗೆ ಇವತ್ತು ಸಂಪಾದನೆಯಲ್ಲೂ ಚೆನ್ನಾಗಿದೆ. ಹಾಗಾಗಿ ಚಿಂತೆ ಮಾಡೋದು ಬೇಡ. ಹಾಗಂತ ರಾಶಿಯಲ್ಲಿರ್ತಕ್ಕಂಥ ಅಷ್ಟಮಾಧಿಪತಿ ಆಗಿರ್ತಕ್ಕಂಥನಾದ್ದರಿಂದ ಕೆಲವು ಸಂದರ್ಭದಲ್ಲಿ ದುಷ್ಟ ಯೋಚನೆಗಳನ್ನು ಕೊಡಬಹುದು. ಮಾನಸಿಕವಾಗಿರತಕ್ಕಂಥ ಒಂದು ದುಷ್ಟತನದ ಪ್ರೇರೇಪಣೆ ಆಗ್ತಕ್ಕಂಥ ಲಕ್ಷಣ ಇದೆ. ಹಾಗಾಗಿ ಅದರ ಆ ಒಂದು ಪರಿಸ್ಥಿತಿಯ ನಿರ್ಮೂಲನೆಗೋಸ್ಕರವಾಗಿ, ಆ ಒಂದು ಮಾನಸಿಕವಾಗಿರ್ತಕ್ಕಂಥ ತಾಪ ಪರಿಹಾರಕ್ಕೋಸ್ಕರವಾಗಿ ಇವತ್ತು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಸ್ವಲ್ಪ ಮಧ್ಯಾಹ್ನದವರೆಗೆ ಚೆನ್ನಾಗಿ ಕಂಡರೂ ಆ ನಂತರದಲ್ಲಿ ಬೇಸರ, ಆರೋಗ್ಯದಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸವಾಗ್ತಕ್ಕಂಥ ಲಕ್ಷಣ, ಶೀತ ಇತ್ಯಾದಿಗಳು ಕಾಣಿಸ್ತಕ್ಕಂಥದ್ದು. ವಿಶೇಷವಾಗಿ ಸೈನಸ್ ಪ್ರಾಬ್ಲಮ್ ಇರ್ತಕ್ಕಂಥವರಿಗೆ, ಮೂಗಿನಲ್ಲಿ ದುರ್ಮಾಂಸ ಬೆಳೆದಿರ್ತಕ್ಕಂಥವ್ರು ಇರಬಹುದು, ಅಥವಾ ಮೂಗಿನ ಒಳಗಡೆಗೆ ಇರ್ತಕ್ಕಂಥ ಸಣ್ಣ ಪುಟ್ಟ ಇನ್ಫೆಕ್ಷನ್, ಸೋಂಕು ಇತ್ಯಾದಿಗಳಿಂದ ಸ್ವಲ್ಪ ವ್ಯತ್ಯಾಸವಾಗಬಹುದು. ಅದು ಅಲ್ಲದೆ 12ನೇ ರಾಶಿಯಲ್ಲಿರ್ತಕ್ಕಂತಹ ದ್ವಿತೀಯಾಧಿಪತಿ ಆಗಿರ್ತಕ್ಕಂಥವನಾದ್ದರಿಂದ ಮೂಗಿನಲ್ಲಿ ಕೆಲವರಿಗೆ ರಕ್ತ ಕೂಡ ಬರ್ತಕ್ಕಂಥ ಲಕ್ಷಣ, ಅಥವಾ ಹರಿತವಾದಂಥ ಯಾವುದೋ ಒಂದು ವಸ್ತು ತಾಗುವುದರ ಮುಖಾಂತರವಾಗಿ ಮೂಗು ಡ್ಯಾಮೇಜ್ ಆಗಬಹುದು. ಶೂರ್ಪನಖಿಗೆ ಆದಾಗ ಮೂಗು ಕೊಯ್ಕೊಳ್ಳೋಂಥ ಪ್ರಸಂಗ ಅಷ್ಟು ತೀವ್ರ ಥರದ ಲಕ್ಷಣಗಳು ಕಾಣಿಸೋದಿಲ್ಲ, ಚಿಂತೆ ಮಾಡೋದು ಬೇಡ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸಿ ಹರಿತವಾದ ವಸ್ತುಗಳನ್ನು ಮುಖದ ಹತ್ತಿರ ತರ್ತಕ್ಕಂಥ ಸಂದರ್ಭದಲ್ಲಿ ವ್ಯತ್ಯಾಸವಾದರೆ, ಅದರಲ್ಲೂ ಕೆಲವರಿಗೆ ತುಲಾರಾಶಿಯವರು ಇವತ್ತು ಏನಾದ್ರು ಶೇವಿಂಗ್ ಮಾಡ್ಕೊಳ್ತಕ್ಕಂಥ ಪ್ರಸಂಗ ಇದ್ದರೆ ಗಂಡಸರು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಸ್ವಲ್ಪ ವ್ಯತ್ಯಾಸ ಆದರೂ ದೊಡ್ಡ ಮಟ್ಟದಲ್ಲಿ ಹಾನಿಯಾಗುವಂಥ ಸಾಧ್ಯತೆಗಳು ಉಂಟು. ಎಚ್ಚರಿಕೆಯಿಂದ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಗೌರಿಯನ್ನು ಧ್ಯಾನ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಭಾಗ್ಯಾಧಿಪತಿ ಆಗಿರತಕ್ಕಂತಹ ಚಂದ್ರ ಸ್ಥಿತಿ ಉಚ್ಚ ಸ್ಥಿತಿಗೆ ಬರತಕ್ಕಂತಹ ಚಂದ್ರ. ಉಚ್ಚ ಸ್ಥಿತಿಯಲ್ಲಿ ಬಂದಾಗ ಚಂದ್ರ ಅದ್ಭುತವಾಗಿರತಕ್ಕಂಥ ಲಾಭಾಂಶಗಳನ್ನು ಕೊಡ್ತಾನೆ. ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಸಾಕಷ್ಟು ವೃದ್ಧಿಯನ್ನು ನೋಡಬಹುದು. ಮಾನಸಿಕವಾಗಿ ಸ್ಥೈರ್ಯಗಳು ಕೂಡ ಚೆನ್ನಾಗಿರುತ್ತೆ. ಆದರೂ ಎಜುಕೇಷನ್, ವಿಶೇಷವಾಗಿ ವಿದ್ಯಾರ್ಥಿಗಳು ಏನಿದ್ದೀರಿ ವೃಶ್ಚಿಕ ರಾಶಿಯವರು, ಅಂಥವರಿಗೆ ಇವತ್ತು ಸ್ವಲ್ಪ ಪುಸ್ತಕ ಹಿಡಿಯೋದಕ್ಕೆ ಮನಸ್ಸು ಬರೋದಿಲ್ಲ. ಯಾಕೆ ಅಂತಂದ್ರೆ ಏನೋ ಒಂದು ಥರದ ಆಲಸ್ಯ, ಎಲ್ಲೋ ಓಡಾಡಕ್ಕೆ ಹೋಗೋಣ, ತಿರುಗಾಟಕ್ಕೆ ಹೋಗೋಣ ಅಂತಕ್ಕಂಥ ಒಂದು ಭಾವನೆ ಬರಬಹುದು. ಹೋಗಿ ಬನ್ನಿ, ಏನು ತಪ್ಪಿಲ್ಲ. ಯಾವಾಗಲೂ ಪುಸ್ತಕ ಹಿಡ್ಕೊಂಡು ಬುಕ್ ವರ್ಮ ಆಗಬೇಕು ಅಂಥೇಳಿ ಯಾರೂ ಹೇಳೋದಿಲ್ಲ. ಆದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇಟ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ. ವಿದ್ಯಾತುರಾಣಾಂ ನ ಸುಖಂ ನ ನಿದ್ರಾ ಅಂತ ಹೇಳುತ್ತೆ. ಸುಖದ ಅಪೇಕ್ಷೆ ಇದ್ದ ಪಕ್ಷದಲ್ಲಿ ನಾವು ವಿದ್ಯಾಭ್ಯಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನುವಂಥ ಯೋಚನೆ ಇದ್ದವರು ಜಾಸ್ತಿ ಸುಖದ ಅಪೇಕ್ಷೆಯನ್ನು ಇಟ್ಕೊಳ್ಬಾರ್ದು. ವಿದ್ಯಾತುರಾಣಾಂ ನ ಸುಖಂ ನ ನಿದ್ರಾ, ಇದನ್ನು ಪ್ರಯತ್ನಪಟ್ಟು ಜಾರಿಗೆ ತರ್ತಕ್ಕಂಥದ್ದು ಸೂಕ್ತ. ಇನ್ನು ಈ ಆಲಸ್ಯಾದಿಗಳ ನಿವಾರಣೆಗೋಸ್ಕರವಾಗಿ ಇವತ್ತು ಕೃಷ್ಣನನ್ನು ಯಥಾ ಪ್ರಕಾರ ಧ್ಯಾನಾದಿಗಳನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ದಕ್ಷಿಣಾಮೂರ್ತಿ ಆರಾಧನೆ. ಗುರುಗಳೇ, ಈ ಒಂದು ಪ್ರಶ್ನೆಯನ್ನು ಜನಾರ್ದನ್ ಅನ್ನೋರು ಕಳಿಸಿದ್ದಾರೆ. ಅವರ ಮಗ ತೇಜ ಅನ್ನೋರ ಬಗ್ಗೆ ಕೇಳಲಿಕ್ಕೆ. ಹುಟ್ಟಿರುವಂಥ ದಿನಾಂಕ ಅಕ್ಟೋಬರ್ 12, 1999, ಸಮಯ 2:30 ಮಧ್ಯಾಹ್ನ ಅಂತ ಹೇಳ್ತಿದ್ದಾರೆ. ಪ್ರಶ್ನೆ ಏನಪ್ಪ ಅಂದರೆ ಸಿಂಪಲ್, ಮದುವೆ ಬಗ್ಗೆ ಕೇಳಬೇಕು. ಇಂಥ ಹುಡುಗಿ ಸಿಗ್ತಾಳೆ, ಯಾವಾಗ ಮದುವೆ ಆಗುತ್ತೆ, ಅದರ ಜೊತೆಗೆ ಈಗ ಒಂದು ಕಡೆ ಎಡಿಟರ್ ಆಗಿ ಕೆಲಸ ಮಾಡ್ತಿದ್ದಾರೆ ಮಗ. ಸೊ ಅವರು ಅಲ್ಲೇ ಉಳ್ಕೊಳ್ತಾರಾ ಅಥವಾ ಇನ್ನೂ ಒಳ್ಳೆಯ ಕೆಲಸಕ್ಕೆ ಹೋಗ್ತಾರಾ, ಯಾವಾಗ ಒಳ್ಳೆ ಕೆಲಸ ಸಿಗಬಹುದು ಕೇಳ್ತಿದ್ದಾರೆ. ಜನಾರ್ದನ್ ಅವರೇ, ನೀವು ಕಳಿಸಿರ್ತಕ್ಕಂಥ ನಿಮ್ಮ ಮಗನ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಜಾತಕದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟು ಯಾವುದೇ ದೊಡ್ಡ ರೀತಿಯ ದೋಷಗಳು ಅಂತಕ್ಕಂಥದ್ದೇನು ಕಾಣಿಸೋದಿಲ್ಲ. ಸಪ್ತಮಾಧಿಪತ್ಯಕ್ಕೆ ಬುಧನ ಯುತಿ ಅಂತಕ್ಕಂಥದ್ದು ಉಂಟು. ಯಾವಾಗ ಸಪ್ತಮಾಧಿಪತ್ಯ ಅಂತಕ್ಕಂಥದ್ದು ಬುಧ ಅಥವಾ ಶನಿಯಿಂದ ಬಾಧಿತವಾಗ್ತದೆ, ಆಗ ಅದು ಸ್ವಲ್ಪ ಕಳತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲೀಬ ಸ್ಥಿತಿ ಅಂತ ಹೇಳ್ತಾರೆ. ಕ್ಲೀಬ ಅಂತಂದರೆ ಆಂಶಿಕವಾದ, ಪಾರ್ಷಿಯಲಿ ಇಂಪೊಟೆನ್ಸಿ ಅಥವಾ ನಪುಂಸಕತ್ವ ಅಂತ ಹೇಳ್ತಕ್ಕಂಥದ್ದನ್ನು ಸೂಚಿಸುತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಶಾಸ್ತ್ರದಲ್ಲಿ. ಆದರೆ ಅದಕ್ಕೆ ಸಾಕಷ್ಟು ಅಪವಾದಗಳು ಕೂಡ ಉಂಟು. ಹಾಗಂಥೇಳಿ ಬಹಳ ಅದು ಅಪಾಯಕಾರಿಯಾಗಿರ್ತಕ್ಕಂಥ ಯೋಗ ಏನು ಅಲ್ಲ. ಆದರೆ ನಿಮ್ಮ ಹುಡುಗನ ಜಾತಕದಲ್ಲಿ ಕುಜ ದೋಷ ಅಂತಕ್ಕಂಥದ್ದಿದೆ, ಸರ್ಪದೋಷವೂ ಉಂಟು. ಸಪ್ತಮ ಭಾವದಲ್ಲಿ ರಾಹು, ಸಪ್ತಮಂ ದ್ಯೂನಮಸ್ತಂಚ ದ್ಯೂತಂಚ ಮದನಸ್ಮರಃ ಕಾಮೋ
ವಿವಾಹೋ ಜಾಮಿತ್ರಂ ಭಾರ್ಯ ಇತೀಚ ನಿದರ್ಶಿತಂ. ಅರ್ಥ ಏನು ಅಂತಂದರೆ, ಸಪ್ತಮ ಸ್ಥಾನಕ್ಕೆ ಯಾವಾಗ ಸರ್ಪಸೂಚಕ ಗ್ರಹಗಳಿರ್ತವೆ ಅಥವಾ ಕಳತ್ರ ಭಾವಕ್ಕೆ ಬಾಧಕರಾಗಿ ಮಂಗಳಾದಿ ಗ್ರಹಗಳು ಬಂದಾಗ ವಿವಾಹ ಸಂಬಂಧ ದೋಷವನ್ನು ಕೊಡ್ತದೆ. ವೈವಾಹಿಕ ಜೀವನದಲ್ಲಿ ಆ ಗಂಡ ಹೆಂಡತಿಯ ನಡುವಿನ ಸಂಬಂಧದ ವಿಚಾರದಲ್ಲಿ ಕೂಡ ಕೆಲವು ಸಂದರ್ಭ ಕಿರಿಕಿರಿಯನ್ನು ಕೊಡುವಂಥ ಸಾಧ್ಯತೆ ಉಂಟು. ಅದರಲ್ಲೂ ವಿಶೇಷವಾಗಿ ರಾಹು ಅಥವಾ ಕೇತು ದಶಾ ಸಂದರ್ಭದಲ್ಲಿ. ನಿಮ್ಮ ಹುಡುಗ ಹುಟ್ಟಿದಾಗ ಇದ್ದಿದ್ದು ಆತನಿಗೆ ಗುರುದಶೆ, ಈಗ ಶನಿ ದಶೆಯ ಅಂತ್ಯಭಾಗದಲ್ಲಿದೆ. ಹಾಗಾಗಿ ಮುಂದೆ ಬರ್ತಕ್ಕಂಥದ್ದು ಬುಧ ನಂತರ ಕೇತು ದಶೆ ಸದ್ಯಕ್ಕಿಲ್ಲ, ಕುಜನ ದಶೆಯೂ ಇಲ್ಲ, ರಾಹು ದಶೆಯಂತೂ ಹೇಗೂ ಇಲ್ಲ. ಹಾಗಾಗಿ ಚಿಂತೆ ಮಾಡ್ತಕ್ಕಂಥದ್ದಲ್ಲ. ಆದರೂ ಕುಜ ದೋಷಕ್ಕೆ ಒಂದು ಪರಿಮಾರ್ಜನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಜೊತೆಯಲ್ಲಿ ಸಾಧ್ಯವಾದಷ್ಟು ಕುಜ ದೋಷ ಇರತಕ್ಕಂತಹ ಹೆಣ್ಣನ್ನೇ ವಿವಾಹಕ್ಕೆ ಯೋಗ್ಯವಾಗಿ ನಾವು ಸೂಚಿಸಲಿಕ್ಕೆ ಬಯಸ್ತೇವೆ. ಶುಕ್ರ ಕೂಡ ಅಂದರೆ ತ್ರಿಕೋಣದಲ್ಲಿ ಕೂಡ ದೋಷ ಇರತಕ್ಕಂಥದ್ದಾದ್ದರಿಂದ ದೇವಿಯನ್ನು ಸ್ವಲ್ಪ ಆರಾಧನೆ ಮಾಡಿಕೊಳ್ಬೇಕಾಗತ್ತೆ. ವಿವಾಹಕ್ಕೆ ಸಂಬಂಧಪಟ್ಟು ದೇವಿ ಆರಾಧನೆ, ವಿಶೇಷವಾಗಿ ಸ್ವಯಂವರ ಪಾರ್ವತಿ ಅಥವಾ ಆ ಥರದ ಯಾವುದಾದ್ರು ಕಲ್ಯಾಣ ದುರ್ಗ ಇತ್ಯಾದಿ ದೇವತಾ ಒಂದು ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಮತ್ತೊಂದು ಸಣ್ಣದಾದಂಥ ಶಾಪ ವಿಮೋಚನಾ ಕ್ರಿಯೆ ಅಂತೇಳಿ ಹೇಳ್ತೇವೆ, ಸ್ತ್ರೀ ಶಾಪ ವಿಮೋಚನೆ ಅಂತೇಳಿ. ನವಪಂಚಮದಲ್ಲಿ ಕುಜ ಮತ್ತು ಶುಕ್ರರಿದ್ದಾಗ ಈ ಒಂದು ಆಚರಣೆಯನ್ನು ಮಾಡಿಕೊಳ್ಳೋದು ಸೂಕ್ತ. ಹಾಗಾಗಿ ಸಾಧ್ಯವಾದಷ್ಟು ಒಂದು ರುದ್ರ ಪ್ರಾಯಶ್ಚಿತ್ತ ಪಾರ್ಥಿವೇಶ್ವರ ಪೂಜಾ ಕ್ರಮದಲ್ಲಿ ಆಗಬೇಕು. ಅದನ್ನೊಂಚೂರು ಸರಿಯಾದವ್ರ ಹತ್ರ ವಿಚಾರ ಮಾಡ್ಕೊಳ್ಳಿ, ಇಲ್ಲಾಂದರೆ ನಮ್ಮನ್ನು ಸಂಪರ್ಕ ಮಾಡಿದ್ರೆ ಕ್ರಮವನ್ನು ಹೇಳ್ಕೊಡ್ತೇನೆ. ಪಾರ್ಥಿವೇಶ್ವರ ಪೂಜಾ ಕ್ರಮದಲ್ಲಿ ಒಂದು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಆನಂತರದಲ್ಲಿ ಕಲ್ಯಾಣ ದುರ್ಗಾ ಪೂಜೆಯನ್ನು ಮಾಡ್ತಕ್ಕಂಥದ್ದು ಶುಭ, ವಿವಾಹಕ್ಕೆ ಒಳ್ಳೆಯದು. ನಿಮ್ಮ ಹುಡುಗನಿಗೆ ಅಗತ್ಯ ಉಂಟು. ಇನ್ನೊಂದು ಉದ್ಯೋಗಕ್ಕೆ ಸಂಬಂಧಪಟ್ಟು ಕೇಳಿದ್ದೀರಿ. ಉದ್ಯೋಗ ಸ್ಥಾನದಲ್ಲಿ ಬುಧಚಂದ್ರ ಯೋಗ ಇದೆ. ಉದ್ಯೋಗ ಸ್ಥಾನದಲ್ಲಿ ಬುಧಚಂದ್ರ ಯೋಗ ಇದ್ದರೆ ಏನಾಗ್ತದೆ ಅಂದರೆ ಅಲ್ಲಿ ಸ್ವಲ್ಪ ಇರುಸು ಮುರುಸಿನ ವಾತಾವರಣ, ಸಂಪೂರ್ಣವಾಗಿ ಒಂದು ಸಮಾಧಾನದಿಂದ ಕೆಲಸವನ್ನು ಮಾಡಲಿಕ್ಕೆ ಕಷ್ಟವಾಗ್ತದೆ ಅಂತ ಹೇಳುತ್ತೆ. ಬುಧ ಅಂದರೆ ಚಾಕಚಕ್ಯತೆ, ಕೌಶಲ್ಯ, ಸ್ಕಿಲ್ ಅಂತ ಅರ್ಥ. ಇವರ ಸ್ಕಿಲ್ಗೆ ಸಾಕಷ್ಟು ಪರೀಕ್ಷೆ ಅಂತಕ್ಕಂಥದ್ದು ಬರುತ್ತೆ ಚಂದ್ರ ಇದ್ದಾಗ. ಚಿಂತೆ ಮಾಡೋದು ಬೇಡ, ನಿಮ್ಮ ಮಗ ಜಾಣ ಇದ್ದಾನೆ, ನಿರ್ವಹಣೆ ಮಾಡ್ಕೊಂಡು ಹೋಗ್ತಾನೆ. ಬದಲಾವಣೆ ಮಾಡಬೇಕಾದಂಥ ಅನಿವಾರ್ಯತೆ ಜಾತಕದ ಪ್ರಕಾರ ಸದ್ಯಕ್ಕೆ ಕಾಣಿಸೋದಿಲ್ಲ. ಆದರೂ ಅವನಿಗೆ ಬದಲಾವಣೆ ಮಾಡಬೇಕು ಅಂದರೆ ಪೂರ್ಣವಾದಂಥ ಗುರುಬಲ ಅಂತಕ್ಕಂಥದ್ದು ಇದೆ. ಚಂದ್ರಾತ್ ಭಾಗ್ಯದಲ್ಲಿ ಗುರು ಇದ್ದಾನೆ, ಶುಕ್ರಾತ್ ಏಕಾದಶದಲ್ಲಿ ಗುರು ಇದ್ದಾನೆ. ಹಾಗಾಗಿ ಬದಲಾವಣೆಯನ್ನು ಮಾಡಬಹುದು. ವಿವಾಹ ಪ್ರಯತ್ನಗಳನ್ನು ಕೂಡ ಖಂಡಿತವಾಗಿ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅವಕಾಶ ಇದೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಜನಾರ್ದನ್ ಅವರೇ, ಕಾರ್ಯಕ್ರಮಕ್ಕೆ ಮೆಸೇಜ್ ಕಳಿಸಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಪ್ರಶ್ನೆಯನ್ನ ಕೇಳಿ ಉತ್ತರವನ್ನ ಪಡೆದುಕೊಳ್ಳಿ. ಜೊತೆಗೆ ಸಾರ್ವತ್ರಿಕವಾಗಿ ಅನ್ವಯವಾಗುವಂತಹ ಪ್ರಶ್ನೆಗಳಿಗೂ ಕೂಡ ನಾವು ಕಾಯ್ತಿರ್ತೀವಿ ಅಂತ ಹೇಳ್ತಾ ವಾಟ್ಸಪ್ ನಂಬರ್ ಕಾಣಿಸ್ತಾ ಇದೆ. ಅದರ ಜೊತೆಗೆ ಪತ್ರದ ಮುಖೇನ ಅಥವಾ ಇಮೇಲ್ ಮೂಲಕ ಕೂಡ ತಾವು ಕಳಿಸ್ಬೋದು. ಇನ್ನು ನಮ್ಮ ಕಾರ್ಯಕ್ರಮ ಮಾತ್ರವಲ್ಲ, NKR ವಾಹಿನಿಯಲ್ಲಿ ಮೂಡಿಬರೋ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತಾವು ನೋಡಬಹುದು. NKR TV ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಗುರುಗಳೇ ಕೊನೆಯ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಈಗ ಧನುರಾಶಿ. ಧನುರಾಶಿಯವರಿಗೆ ಇವತ್ತು ಅಷ್ಟಮಾಧಿಪತಿಯಾಗಿರತಕ್ಕಂತಹ ಚಂದ್ರನ ಸಂಚಾರ ಶುಭ ಸ್ಥಿತಿಯಲ್ಲಿ ಕಾಣಿಸೋದಿಲ್ಲ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಮಕ್ಕಳು ಏನು ತಮ್ಮ ಚರ್ಯೆಯನ್ನು ಬದಲು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂಚೂರು ಗಮನ ಇಟ್ಕೊಳ್ಳಿ. ಯಾಕೆಂದರೆ ಕರ್ಮಭಾವದಿಂದ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಮಂಗಳನ ದೃಷ್ಟಿ ಇರ್ತಕ್ಕಂಥದ್ದು ರಾಶಿಗೆ. ಅಂದರೆ ನಿಮ್ಮ ಕಣ್ಣು ತಪ್ಪಿಸಿ ಮಕ್ಕಳು ತಮ್ಮ ಆಸಕ್ತಿ ಹವ್ಯಾಸಗಳನ್ನು ಬೇರೆ ಕಡೆಗೆ ಹರಿಸ್ತಾ ಇದ್ದಾರೆ ಅಂತ ಕಾಣಿಸ್ತದೆ. ಮಂಗಳನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಲಕ್ಷಣ. ಹಾಗಾಗಿ ಯಾಕೆಂದರೆ ಮಂಗಳನ ಮನೆಯಲ್ಲಿರ್ತಕ್ಕಂಥವ್ರು ಚಂದ್ರ ಅಷ್ಟಮಾಧಿಪತಿಯಾಗಿ, ಹಾಗಾಗಿ ನಿಮ್ಮ ಮಕ್ಕಳ ಹವ್ಯಾಸಗಳ ಬಗ್ಗೆ, ಮಕ್ಕಳ ಚಟುವಟಿಕೆಗಳ ಬಗ್ಗೆ, ಆ ಮಕ್ಕಳು ನಡೆಸ್ತಾ ಇರ್ತಕ್ಕಂಥ ಕೃತ್ಯಗಳ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡ್ರೆ ಸ್ವಲ್ಪ ಒಳ್ಳೆಯದು. ಇದರಲ್ಲಿ ವ್ಯತ್ಯಾಸಗಳು ಕಂಡು ಬಂದ ಪಕ್ಷದಲ್ಲಿ ಬೇಕಾಗಿರ್ತಕ್ಕಂತಹ ರೀತಿಯಲ್ಲಿ ಮಕ್ಕಳನ್ನು ತಿದ್ದಬೇಕಾಗ್ತದೆ. ಪಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತ್ ಅಂತ ಹೇಳುತ್ತೆ ಶಾಸ್ತ್ರ. ಏನು ಹಾಗಂದರೆ 5 ವರ್ಷಗಳವರೆಗೆ ಮಕ್ಕಳನ್ನು ಲಾಲನೆಯನ್ನು ಮಾಡಬೇಕು. ಆನಂತರ 10 ವರ್ಷಗಳ ಪರ್ಯಂತ ಅಂದರೆ 15 ವರ್ಷ ತುಂಬುವಲ್ಲಿವರೆಗೆ ಆ ಮಕ್ಕಳು ತಪ್ಪು ಕಂಡಾಗ ನಿರ್ದಾಕ್ಷಿಣ್ಯವಾಗಿ ದಂಡಿಸಿ ಎಷ್ಟು ತಡ್ಕೊಳ್ತಾರೋ ಅಷ್ಟೇ ದಂಡಿಸಬೇಕು. ದಂಡಿಸೋದು ಅಂದ್ರೆ ಪ್ರಾಣಿಗೆ ಬಡ್ದಂಗೆ ಬಡಿಯೋದಲ್ಲ, ಯಾವುದೋ ಅಂಗಾಂಗಗಳು ಊನಾಗುವಂಗೆ ಹೊಡೆಯೋದಲ್ಲ, ತಿದ್ದೋದಕ್ಕೆ ಮಾಡ್ತಕ್ಕಂಥ ಪ್ರಯತ್ನ ಅದಷ್ಟೇ. ಆನಂತರ 16 ವರ್ಷ ದಾಟಿದ ನಂತರ ಅಥವಾ 16 ವರ್ಷ ಆರಂಭ ಆದ ನಂತರದಲ್ಲಿ ಪುತ್ರಂ ಮಿತ್ರವದಾಚರೇತ್,
ಒಬ್ಬ ಸ್ನೇಹಿತನ ಜೊತೆಯಲ್ಲಿ ಹೇಗೆ ನಾವು ವರ್ತಿಸ್ತೇವೋ ಆ ರೀತಿಯಲ್ಲಿ ವರ್ತಿಸಿ ಅವರನ್ನು ಸರಿದಾರಿಗೆ ತರಬೇಕು ಅಂತ ಶಾಸ್ತ್ರದ ಮಾತು. ನಿಜವೋ ಸುಳ್ಳು ನೋಡ್ಕೊಳ್ಳಿ, ಅದು ನಮ್ಗೆ ಗೊತ್ತಿಲ್ಲ. ವ್ಯವಸ್ಥಿತವಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ದತ್ತಾತ್ರೇಯರ ಆರಾಧನೆಯನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ಸಪ್ತಮಾಧಿಪತಿ ಆಗಿರತಕ್ಕಂತಹ ಚಂದ್ರ ಶುಭ ಸ್ಥಿತಿಯಲ್ಲಿದ್ದಾನೆ. ಹಾಗಾಗಿ ಉತ್ತಮವಾದಂಥ ಫಲ, ಲಾಭದಲ್ಲಿ ದೊಡ್ಡ ಮಟ್ಟದ ಲಾಭಗಳನ್ನು ಕೂಡ ಕೆಲವರಿಗೆ ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಭಾಗ್ಯೋದಯವನ್ನು ಮಾಡ್ತಕ್ಕಂತಹ ಮಂಗಳ ಗ್ರಹ ಕೂಡ ಶುಭ ಸ್ಥಿತಿಯಲ್ಲಿ ಇರತಕ್ಕಂಥದ್ದು. ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂತಹ ಚಂದ್ರನಿಗೆ ದೃಷ್ಟಿಯನ್ನು ಕೊಡ್ತಕ್ಕಂಥದ್ದು. ಬೆಳಗಿನ ಹಂತದಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭಾಂಶವನ್ನು, ಒಂದು ಉತ್ತಮವಾಗಿರ್ತಕ್ಕಂಥ ಇವತ್ತಿನ ದಿನ ಒಂಥರ ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಆರಂಭ ಆಗಿರ್ತದೆ. ಇವತ್ತು ಅಕಸ್ಮಾತ್ ಇಲ್ಲ ದ್ವಿತೀಯದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ಕೆಲವರಿಗೆ ಇವತ್ತು ಬೆಳಗ್ಗೆ ಮುಂಚೆ ಪಾಸಿಟಿವ್ ಮೈಂಡ್ ಸೆಟ್ ಬರದೇ ಇರಬಹುದು. ಇದನ್ನು ನೋಡಿದರೆ ನಂತರದಲ್ಲಿ ಯೋಚನೆ ಮಾಡಿ ಇವತ್ತಿನ ದಿನ ತುಂಬ ಚೆನ್ನಾಗಿ ನಡೀತದೆ ಅಂತ ಹೇಳುವಂಥ ಒಂದು ಮೈಂಡ್ ಸೆಟ್ ಅಂತ ಅಂದ್ಕೊಳ್ಳಿ. ಖಂಡಿತವಾಗಲೂ ಇವತ್ತಿನ ದಿನವನ್ನು ಒಳ್ಳೆಯ ರೀತಿಯಲ್ಲಿ ಕಳೀಲಿಕ್ಕೆ ಅವಕಾಶಗಳು ಉಂಟು. ದೇವತಾ ಧ್ಯಾನವನ್ನು ಇಟ್ಕೊಳ್ಳಿ. ಪಂಚಮದಲ್ಲಿ ಇರ್ತಕ್ಕಂತಹ ಚಂದ್ರನಿಗೆ ಯಾವುದೇ ಬೇರೆ ಗ್ರಹಗಳ ದೃಷ್ಟಿ ಇಲ್ಲ, ಕೇವಲ ಶನೈಶ್ಚರನ ದೃಷ್ಟಿ ಒಂದೇ ಇರತಕ್ಕಂಥದ್ದು. ಹಾಗಾಗಿ ಇವತ್ತು ಆರಂಭದಲ್ಲೇ ಹೇಳಿದೆವಲ್ಲ, ಆಂಜನೇಯ ಧ್ಯಾನಾದಿಗಳನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಕೂಡ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿಯೇ ಇದೆ. 3-4ನೇ ರಾಶಿಗಳಲ್ಲಿ ಸಂಚಾರ ಇರತಕ್ಕಂಥದ್ದು ಶುಭ ಫಲವನ್ನು ಕೊಡ್ತಾನೆ. 4ನೇ ರಾಶಿಗೆ ಹೋದ ನಂತರ ಮಧ್ಯಾಹ್ನದ ನಂತರದಲ್ಲಿ ತಾಯಿ ಸಂಬಂಧಿತವಾಗಿ ಅಥವಾ ತಾಯಿಯ ಸಮಾನರಾಗಿರ್ತಕ್ಕಂಥ ಯಾವುದೋ ಒಂದು ಮನೆಯ ಹಿರಿಯರ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಶುಕ್ರ ಸಂಬಂಧ ಅದು ಬಾಧೆ ಅಂತಕ್ಕಂಥದ್ದು. ಶುಕ್ರ ಪುನಃ ಮಿಥುನದಲ್ಲಿರ್ತಕ್ಕಂಥದ್ದಾದ್ದರಿಂದ ಸ್ವಲ್ಪ ತಾಯಿ ಸ್ಥಾನದಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಯಾರಿಗೋ ಒಬ್ಬರಿಗೆ, ಕೆಲವರಿಗೆ, ಅದರಲ್ಲೂ ಕುಂಭರಾಶಿ ಎಲ್ಲರಿಗೂ ಫಲ ಇಲ್ಲ, ಕೆಲವರಿಗೆ ಯಾರಿಗೆ ಈಗ ರಾಹು ದಶೆ ಅಂತಕ್ಕಂಥದ್ದುಂಟು ಅಥವಾ ಯಾರಿಗೆ ಚಂದ್ರದಶೆ ಅಂತಕ್ಕಂಥದ್ದುಂಟು, ಅಂಥವರಿಗೆ ಈ ಒಂದು ಲಕ್ಷಣಗಳನ್ನು ಊಹಿಸ್ಬೋದಾಗಿರುತ್ತೆ. ತಾಯಿ ಸ್ಥಾನದಲ್ಲಿರ್ತಕ್ಕಂಥವ್ರು ಅಥವಾ ತಾಯಿಯ ರೀತಿಯಲ್ಲಿ ನೀವು ಯಾರನ್ನು ನೋಡ್ಕೊಳ್ತಿರ್ತೀರಿ ಅಂಥವರಿಗೆ ಗರ್ಭ ಸಂಬಂಧಿತವಾಗಿರ್ತಕ್ಕಂಥ, ಗರ್ಭಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆ ಒಂದು ಅಂಗಾಂಗ ಏನುಂಟು ಆ ಭಾಗಗಳಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಅಥವಾ ವೈದ್ಯರ ದರ್ಶನ ಮಾಡಬೇಕಾಗಿ ಬರ್ತಕ್ಕಂಥದ್ದು, ಚಿಕಿತ್ಸೆ ಇತ್ಯಾದಿಗಳನ್ನು ತಗೊಳ್ಬೇಕಾದಂಥ ಸಾಧ್ಯತೆ ಕಾಣಿಸ್ಬೋದು. ಅದರಲ್ಲೂ ವಿಶೇಷವಾಗಿ ಬೆಳಗಿನ ಹಂತದಲ್ಲಿ ಅದು ಸೂಚನೆ ಅಂಥದ್ದು ಲಕ್ಷಣ ಕಂಡು ಬಂದ ಪಕ್ಷದಲ್ಲಿ ಶೀಘ್ರಾತಿ ಶೀಘ್ರವಾಗಿ ದರ್ಶನ ಅಂದರೆ ಡಾಕ್ಟರ್ ಹತ್ರ ಹೋಗದೇ ಇದ್ದರೆ, ಬೇಕಾದ ಚಿಕಿತ್ಸೆಯನ್ನು ಕೊಡಿಸದೇ ಇದ್ದರೆ ಆವಾಗ ಅದು ಆಪರೇಷನ್ ಲೆವೆಲ್ಲಿ ಕೂಡ ಹೋಗುವಂಥ ಸಾಧ್ಯತೆ ಇರುತ್ತೆ. ಎಚ್ಚರಿಕೆ ವಹಿಸ್ಕೊಳ್ಳಿ. ರಾಹು ಸಂಬಂಧ ದೋಷವಾಗಿರತಕ್ಕಂಥ ಕಾರಣದಿಂದಾಗಿ ಗೋ ಸೇವೆಯನ್ನು, ಗೋಮಾತೆಯನ್ನು ಸೇವೆ ಮಾಡುವುದರ ಮುಖಾಂತರವಾಗಿ ಅದರಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿರುತ್ತೆ. ಒಳ್ಳೆಯದಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಪಂಚಮಾಧಿಪತಿ 2-3ನೇ ರಾಶಿಯಲ್ಲಿ ಸಂಚಾರ. 3ನೇ ರಾಶಿಯಲ್ಲಿ ಉಚ್ಚಸ್ಥಿತಿಗೆ ಹೋದಾಗ ಅದ್ಭುತವಾಗಿರ್ತಕ್ಕಂಥ ಧನಲಾಭ ಪ್ರಾಪ್ತಿಯಾಗುವಂಥ ಎಲ್ಲ ಅವಕಾಶ ಉಂಟು. ಯಾಕೆ ಅಂತಂದರೆ ಸಂಪದಂ ಶೀತರಶ್ಮಿ ಅಂತ ಹೇಳ್ತಾರೆ. ಸಂಪತ್ತನ್ನು ಸೂಚಿಸ್ತಕ್ಕಂಥ ಗ್ರಹ ಉಚ್ಚಸ್ಥಿತಿಗೆ ಬರ್ತಕ್ಕಂಥದ್ದು. ಆದರೆ ಕೃಷ್ಣ ಪಕ್ಷದ ಚಂದ್ರನಾಗಿರ್ತಕ್ಕಂಥದ್ದಾದ್ದರಿಂದ ಎಲ್ಲರಿಗೂ ಸಂಪೂರ್ಣವಾದಂಥ ಇದೇ ಫಲವೇ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ 12ನೇ ರಾಶಿಯಲ್ಲಿರ್ತಕ್ಕಂಥ ರಾಹು ಕೂಡ ಅಲ್ಲಿಂದ ಕರ್ಮಕ್ಕೆ ಬರ್ತಾನೆ ಚಂದ್ರನಿಗೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ತೊಡಗುವಿಕೆ ಕೊರತೆ ಕಾಣಿಸುತ್ತೆ, ಇನ್ವಾಲ್ವ್ಮೆಂಟ್ನ ಕೊರತೆ ಕಾಣಿಸುತ್ತೆ, ಆಲಸ್ಯದ ಕೊರತೆ ಕಾಣಿಸುತ್ತೆ. ಅಥವಾ ಅಷ್ಟಮ ಭಾವಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಸುಖದಲ್ಲಿದ್ದಾನೆ. ಹಾಗಾಗಿ ಒಂದು ಆಲಸ್ಯವೋ ಸೋಮಾರಿತನವೋ ಅಥವಾ ಸುಖದ ಅಪೇಕ್ಷೆ ಅಂತಕ್ಕಂಥದ್ದು, ಬೇಡ ಇವತ್ತು ಮೂಡಿಲ್ಲ ಇತ್ಯಾದಿಗಳನ್ನು ಮಾಡಿ ನಷ್ಟ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಇದಿಲ್ಲ ಅಂತಂದರೆ ಖಂಡಿತವಾಗಲೂ ಇವತ್ತಿನ ದಿನ ಮೀನರಾಶಿಯವರಿಗೆ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಶ್ರೀರಾಮಚಂದ್ರನನ್ನು ಧ್ಯಾನ ಮಾಡ್ಕೊಳ್ತಕ್ಕಂಥದ್ದು, ಆಂಜನೇಯನ ದರ್ಶನವನ್ನು ಮಾಡ್ತಕ್ಕಂಥದ್ದು. ಅಂದರೆ ಆಂಜನೇಯನ ದರ್ಶನಕ್ಕೆ ಹೋಗಿ ಅಲ್ಲಿ ರಾಮನ ಧ್ಯಾನವನ್ನು ಮಾಡಿದರೆ ಆಂಜನೇಯಗೆ ಬಹಳ ಖುಷಿ ಆಗ್ತದೆ. ಆಂಜನೇಯನಿಗೆ ಜೊತೆಯಲ್ಲಿ ರಾಮನ ಧ್ಯಾನದಿಂದ ಅವನ ಅನುಗ್ರಹವೂ ಆಗ್ತದೆ. ಹಾಗಾಗಿ ಪ್ರಯತ್ನವನ್ನು ಮಾಡಿ ಶುಭವಾಗಲಿ ಅಂತ ಹಾರೈಸ್ತೀನಿ. ಕೃಷ್ಣ ಜನ್ಮಾಷ್ಟಮಿಯಂದು ಹೇಗೆ ನಾವು ವಿಧಿವತ್ತಾಗಿ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಬೇಕು ಅಂತ ಬಹಳ ಸುಂದರವಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಸಮಸ್ತ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.
ಆ ಶ್ರೀಕೃಷ್ಣನ ಅನುಗ್ರಹ ನಮ್ಮ ಎಲ್ಲ ವೀಕ್ಷಕರ ಮೇಲೂ ಸಹ ಪರಿಪೂರ್ಣವಾಗಿರಲಿ. ಎಲ್ಲರ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ಅವನು ಹೇಳಿರ್ತಕ್ಕಂಥ ಮಾತಿದೆಯಲ್ಲ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂಥೇಳಿ, ಹಾಗೆ ಎಲ್ಲ ಸಾಧು ಸಂತರ ಸತ್ಪುರುಷರ ಸಜ್ಜನರ ಸಂರಕ್ಷಣೆಯನ್ನು ಭಗವಂತ ಮಾಡಲಿ. ಹಾಗೆ ದುಷ್ಕೃತಾಂ ಅವರಿಗೆ ಬಂದಿರತಕ್ಕಂಥ ಎಲ್ಲ ರೀತಿಯ ದುಸ್ಥಿತಿಗಳನ್ನು, ಶತ್ರುಗಳನ್ನಿರಬಹುದು, ಅಂತರಂಗ ಬಹಿರಂಗದ ಸಮಸ್ತ ಬಾಧೆಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿ ಸುಖ ಶಾಂತಿ ನೆಮ್ಮದಿಯನ್ನು ಸಮಾಧಾನವನ್ನು ಅನುಗ್ರಹಿಸಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ನಮಸ್ಕಾರ. ಕೃಷ್ಣನ ಮತ್ತೊಂದು ಬಹಳ ವಿಶೇಷವಾದ ಉವಾಚ, ನಾವು ಖುಷಿಯಲ್ಲಿರಲಿ ಕಷ್ಟದಲ್ಲಿರಲಿ ಒಂದು ಮಾತು ನೆನಪಿರಲಿ, ಈ ಸಮಯ ಸರಿದು ಹೋಗುತ್ತದೆ. ಕೃಷ್ಣ ಕೃಷ್ಣ ಎಂದೆನ್ನುತ್ತಾ ಕಷ್ಟಗಳನ್ನು ಕಳೆದುಕೊಳ್ಳೋಣ. ಹೋಗಿ ಬರೋದಾ? ನಮಸ್ಕಾರ.